ಸಲಾಂ ಅಲೈಕುಂ. ಮಾಲೈಕುಂ ಅಸ್ಸಲಾಂ. ಇದು ಅರಾಬಿಕ್ ವರ್ಡ್. ಅದು ಗ್ರೀಟಿಂಗ್, ಪೀಸ್ ಬಿ ವಿತ್ ಯು. ಹೀಬ್ರೂನಲ್ಲಿ ಶಲಾಮ್. ಗ್ರೀಟಿಂಗ್ ಬಂದು ಶಲಾಂ ಅಲೇಕ್. ವೆರಿ ಕ್ಲೋಸ್ ಟು ಅರಾಬಿಕ್ ಯಾವ ರೀತಿ ಇದೆಯೋ ಅದೇ ರೀತಿ ಬರುತ್ತೆ, ಶಲಾಂ ಅಲೇಕ್ ಅಂತ. ಸೊ ಈ ದಿವಸ ನಾವು ಈ ಶಲಾಮ್ ಅಥವಾ ಸಾಲೇಮ್ ಅಥವಾ ಪೀಸ್ ಇದ್ರ ಬಗ್ಗೆ ಬಹಳಷ್ಟು ಸತ್ಯವೇದಲ್ಲಿ ನೋಡ್ತೀವಿ. ಆದ್ರೆ ಅದರ ವಿಷಯವಾಗಿ ಅಷ್ಟು ಸಬ್ಜೆಕ್ಟ್ ನಾವು ಕೇಳಿಲ್ಲ ಅಂತ ನನ್ಗನ್ಸ್ತು. ಅದಕ್ಕೋಸ್ಕರ ಈ ದಿವಸ ಈ ಒಂದು ಶಾಂತಿ ಅಥವಾ ಪೀಸ್ ಇದು ಯಾವ ರೀತಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಮತ್ತೆ ರೆಸ್ಟ್ ಅದಕ್ಕೆ ಒಂದು ನಿಯರೆಸ್ಟ್ ಇನ್ನೊಂದು ವರ್ಡ್ ಬಂದು ನಿಮಗೆ ವಿಶ್ರಾಂತಿನ ನಾನು ಕೊಡ್ತೀನಿ ಅಂತ ಸ್ವಾಮಿ ಹೇಳ್ತಾರೆ. ಸೊ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ? ಮತ್ತೆ ನಮಗ್ ಗೊತ್ತಿರೋ ಎಲ್ಲ ಸಬ್ಬತ್ ಆ ವಿಶ್ರಾಂತಿಗೋಸ್ಕರನೇ ಒಂದು ದಿವಸವನ್ನ ವಾರದಲ್ಲಿ ಇಟ್ರು ತಂದೆಯ ದೇವರು. ಸೊ ಅದಕ್ಕೆ ಇದಕ್ಕೆ ಇರುವಂತ ಒಂದು ಲಿಂಕ್, ಇದನ್ನ ನಾವು ಇವತ್ತು ನೋಡೋಣ. ಸೊ ತಂದೆಯಾದ ದೇವರು ನಮ್ಮೆಲ್ಲರನ್ನು ಇದುವರೆಗೆ ಕಾದು ಕಾಪಾಡಿ ನಡೆಸ್ಕೊಂಡು ಬಂದಕ್ಕಾಗಿ ಮತ್ತೆ ಈ ಒಂದು ಅವಕಾಶವನ್ನ ಕೊಟ್ಟದಕ್ಕಾಗಿ ನಾನು ತಂದೆಯಾದ ದೇವರಿಗೆ, ಆತನ ಮಗನು ನಮ್ಮ ರಕ್ಷಕನು ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನ ಹೇಳುವನಾಗಿದ್ದೇನೆ. ಈ ಒಂದು ಶಲೋಮ್ ಅನ್ನುವಂಥದ್ದು ಇಸ್ರಾಯೇಲ್ಯರ ಜೂಯಿಷ್ ಕಲ್ಚರ್ ಅಲ್ಲಿ ಬಹಳ ಮುಖ್ಯವಾದಂತ ಒಂದು, ನಾಟ್ ಓನ್ಲಿ ಇಟ್ಸ್ ನಾಟ್ ಎ ಜಸ್ಟ್ ಎ ವರ್ಡ್, ಅದೊಂದು ಗ್ರೀಟಿಂಗ್ ಅವ್ರು ಮಾಡೋದು. ಅದು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ್ಲೂ ಆ ಒಂದು ವರ್ಡ್ ನ ಉಪಯೋಗಿಸ್ತಾರೆ, ಈ ಪದನ. ಅವರು ಹೋಗ್ಬೇಕಾದ್ರು ಗುಡ್ ಬೈ ಅಂತ ಹೇಳೋದ್ ಬದಲು ಅದಕ್ಕೆ ಅವಾಗ್ಲೂ ಶಲಾಮ್ ಅಂತಾನೆ ಹೇಳ್ತಾರೆ. ಸೊ ಬೋತ್ ಗ್ರೀಟಿಂಗ್ ಫಸ್ಟ್ ಟೈಮ್, ಆಮೇಲೆ ಅವರೆಲ್ಲ ಮುಗಿದು ಮಾತುಕತೆ ಮಾಡಿ ಅಥವಾ ಎಲ್ಲ ಹೋಗ್ಬೇಕಾದ್ರೂ ಸಹ ಈ ಒಂದು ಪದನ ಅವ್ರು ಉಪಯೋಗಿಸ್ತಾರೆ. ಅವರೊಂದು ಕಲ್ಚರ್ ಅಲ್ಲಿ, ಯಹೂದ್ಯರ ಒಂದು ಕಲ್ಚರ್ ಅಲ್ಲಿ ಬಹಳ ಒಂದು ಮುಖ್ಯವಾದಂತ ಒಂದು ಪದ. ಯಹೂದ್ಯರು ಅಷ್ಟೇ ಅಲ್ಲ, ಬೇರೆ ನಮ್ಮ ಇಸ್ಲಾಂ ಅಲ್ಲೂ ನಾವು ನೋಡ್ತೀವಿ. ಆಗ್ಲೇ ಹೇಳ್ದಾಗೆ ಸಲಾಂ ಅಲೈಕುಂ ಅನ್ನುವಂತ ಇದು 3 ಸತಿ ಏನ್ ಮಾಡ್ತಾರೆ, ಅಪ್ಕೊಂಡು ಇದ್ ಮಾಡ್ತಾರೆ. ಯಾಕೆ ಈ ರೀತಿ ಆದಂತ ಒಂದು ಪದ್ಧತಿ ಇಲ್ಲಿಂದ ಬಂತು, ಯಾವ ರೀತಿ ಬಂತು ಅನ್ನೋದನ್ನ ನಾವು ಗಮನಿಸೋದೇ ಆದ್ರೆ, ದೇವರು ಒಂದು ಮಾತು ಹೇಳ್ತಾರೆ, ಆತನ ಯೋಚನೆಗಳು ಬಹಳ ಉನ್ನತವಾದದ್ದು. ಐಸಾಯ 55ನೇ ಅಧ್ಯಾಯ 8 ಮತ್ತು 9ನೇ ವಚನ. ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಮುಂದೆ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಸೊ ಮನುಷ್ಯನ ಸೃಷ್ಟಿ ಮಾಡಿದ ಸಮಯದಿಂದ ದೇವರ ಒಂದು ಎಕ್ಸ್ಪೆಕ್ಟೇಷನ್, ಅವ್ರು ಯಾವ ರೀತಿ ಯಾವ್ದನ್ನ ದೇವರು ಮನುಷ್ಯನಲ್ಲಿ ಎದುರು ನೋಡಿದ್ರು ಅನ್ಬೇಕಾದ್ರೆ, ತಂದೆಯಾದ ದೇವರು ಯಾಕಂದ್ರೆ ಅವ್ರ ಸೃಷ್ಟಿ ಕ್ರಮ, ಅವ್ರನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು. ಆದ್ರಿಂದ ಅವರಲ್ಲಿರುವಂತ ಗುಣಲಕ್ಷಣಗಳನ್ನ ದೇವ್ರೇನ್ ಮಾಡ್ತಾರೆ, ಈಗ ಮನುಷ್ಯನಲ್ಲೂ ಎದುರು ನೋಡ್ತಾರೆ. ಆದ್ರೆ ನಮಗೆ ಗೊತ್ತಿರೋ ಪ್ರಕಾರ ಆದಾಮ ಮತ್ತೆ ಏನ್ ಮಾಡಿದ್ರು, ತಪ್ಪು ಮಾಡಿದ್ರು. ದೇವರು ಹೇಳಿರುವಂತ ನಿಬಂಧನೆಯನ್ನ ಅವ್ರು ಮೀರಿದ್ರು. ಅದರ ಪಾಪದ ಆ ಒಂದು ಫಲ ಅವ್ರಿಗೆ ಪಾಪವಾಗಿ ಪರಿಣಿಸಲ್ಪಡ್ತು. ಅದಕ್ಕಿಂತ ಹೆಚ್ಚಾಗಿ ಬಹಳ ಮುಖ್ಯವಾದಂತ ಒಂದು ವಿಷಯ ಏನ್ ನಡೀತು ಅನ್ಬೇಕಾದ್ರೆ, ದೇವರ ಜೊತೆ ಇದ್ದಂತ ಸಂಬಂಧ. ಅವ್ರ ಮನುಷ್ಯನನ್ನ ಉಂಟು ಮಾಡಿದಾಗ ಅವನ್ನೇನ್ ಮಾಡಿದ್ರು, ತನ್ನ ಸ್ವರೂಪದಲ್ಲಿ ತಾನು ಮಾಡದಂತ ಒಂದು ಕಾರ್ಯಗಳನ್ನ ಆತನು ಮಾಡ್ತಾನೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅಲ್ಲಿರುವಾಗ, ಯಾವಾಗ ಆ ಒಂದು ಕಾರ್ಯ ಮಾಡ್ಲಿಲ್ವೋ ಅಥವಾ ಅವರು ತಪ್ಪಾದ ಒಂದು ಮಾರ್ಗನ ಹಿಡ್ದಾಗ ತಂದೆಯಾದ ದೇವರ ಅವರಲ್ಲಿದ್ದಂತ ಸಂಬಂಧ ಕಡಿದು ಹೋಯ್ತು. ಅದು ಬಹಳ ಒಂದು ಇಂಪಾರ್ಟೆಂಟ್ ಇವೆಂಟ್ ಅಲ್ಲಿ ಆಗಿತ್ತು. ಸೊ ಅಲ್ಲಿಂದ ಮುಂದೆ ನಾವು ನೋಡ್ಬೇಕಾದ್ರೆ ಆ ಒಂದು ಶಾಪ ಬರುತ್ತೆ, ಮನುಷ್ಯನಿಗೂ ಶಾಪ ಬಂತು,
ಆತನ ಈ ಒಂದು ತಪ್ಪನ್ನ ಮಾಡೋದಿಕ್ಕೆ ಪ್ರೇರೇಪಿಸಿದಂತ ಸೈತಾನನ್ಗೂ ಬಂತು, ಮತ್ತೆ ಭೂಮಿಗೂ ಬರುತ್ತೆ. ಆ ಶಾಪ ನೀನೇನ್ ಮಾಡ್ತಿ, ಭೂಮಿಗೂ ನಾನೇನ್ ಮಾಡಿದೀನಿ ಶಾಪ ಕೊಟ್ಟಿದ್ದೀನಿ, ನೀನೇನ್ ಮಾಡಿ ಕಷ್ಟಪಟ್ಟು ಇಲ್ಲಿ ವ್ಯವಸಾಯ ಮಾಡ್ಬೇಕು ಅನ್ನುವಂತ ಒಂದು ವಿಷಯವನ್ನು ಸಹ ಆದಾಮನಿಗೆ ಹೇಳೋದನ್ನ ನೋಡ್ತೀವಿ. ಮತ್ತೆ ಅದೇ ಕಾಲಕ್ರಮೇಣ ನಾವು ಚರಿತ್ರೆಯಲ್ಲಿ ನೋಡ್ಬೇಕಾದ್ರೆ ಬರೀ ಇದಿಷ್ಟಕ್ಕೆ ಮುಗಿಲಿಲ್ಲ. ಆದಾಮ ಮತ್ತೆ ಆತನ ಫ್ಯಾಮಿಲಿಯಲ್ಲಿ ಅಷ್ಟೇ ಮುಗಿಲಿಲ್ಲ, ಮುಂದೆ ಅದು ಬೆಳೀತಾನೆ ಹೋಯ್ತು. ಅಂದ್ರೆ ದೇವರ ಒಂದು ಅವರಲ್ಲಿರುವಂತ ಅಸಮಾಧಾನ, ದೇವರಿಗೆ ಮನುಷ್ಯರಲ್ಲಿದ್ದಂತ ಒಂದು ಸಂಬಂಧದ ಯಾವ ರೀತಿ ಒಡಕು ಏನು ಉಂಟಾಯ್ತಾಗ ಅದಿನ್ನೂ ಹೆಚ್ಚಿಗೆ ಆಗ್ತಾನೆ ಬಂತೆ ಹೊರತು ಕಡಿಮೆ ಆಗ್ಲೇ ಇಲ್ಲ. ಅದಕ್ಕೆ ಈ ರೀತಿ ಹೇಳ್ತಾರೆ, ಅವರು ಮೊದಲನೇ ಪ್ರಪಂಚವನ್ನ ನಾಶ ಮಾಡುವಂತ ಸಮಯದಲ್ಲಿ ದೇವರು ಈ ಒಂದು ಮಾತನ್ನ ಹೇಳ್ತಾರೆ. 6ನೇ ಅಧ್ಯಾಯ ಆದಿಕಾಂಡ 5 ಮತ್ತು 5ರಿಂದ 7ನೇ ವಚನ. ಜೆನಿಸಿಸ್ 6 ಚಾಪ್ಟರ್ 5 to 7. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮುಂದೆ ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಉಂಟು, ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಸೊ ಅದೇ ರೀತಿ ನಡೆಯಿತು ಕೂಡ. ಬರೀ ಅವ್ರು ಹೇಳಲಿಲ್ಲ, ಅದೇ ರೀತಿ ಮೊದಲನೇ ಪ್ರಪಂಚವನ್ನ ಅಲ್ಲಿದ್ದಂತ ಎಲ್ಲ ಮನುಷ್ಯರನ್ನ ಪ್ರಾಣಿಗಳನ್ನ ಎಲ್ಲ ಏನಾಯ್ತು, ನಾಶ ಆಯ್ತು, ಆ ನಾವೆಯಲ್ಲಿ ಹೋದವ್ರನ್ನ ಬಿಟ್ಟು. ಸೊ ಇದು ಮತ್ತೆ ಅಲ್ಲಿಗೆ ಮತ್ತೆ ದೇವರ ಒಂದು ಅಸಮಾಧಾನ, ದೇವರಿಗೆ ಮನುಷ್ಯರಲ್ಲಿ ಇದ್ದಂತ ಸಂಬಂಧ ಅಲ್ಲಿಂದ ಸರಿ ಹೋಯ್ತಾ ಅನ್ಬೇಕಾದ್ರೆ ಇಲ್ಲ. ಒಂದು ಜನಾಂಗವನ್ನ ಅಬ್ರಹಾಮನ್ನ ಮೊದಲು ಆರಿಸ್ಕೊಳ್ತಾರೆ, ಅವರ ಮಗ ಇಸಾಕ್, ಅವರ ಮಗ ಯಾಕೋಬ್, ಅವರಿಗೆ 12 ಮಕ್ಕಳು, ಅವರಿಂದ ಒಂದು ಜನಾಂಗವಾದಂತ ಇಸ್ರಾಯೇಲ್, ಅವರನ್ನ ಒಂದು ಜನಾಂಗವಾಗಿ ಮಾಡಿ ಅವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡ್ರು. ಅವರಿಗೂ ಸಹ ನಾನ್ ನಿಮ್ಗೆ ಎಲ್ಲಿವರೆಗೆ ನೀವು ನನ್ನ ನಿಬಂಧನೆಯನ್ನ ಕೈಕೊಂಡು ನಡೀತಿರೋ ಅಲ್ಲಿವರೆಗೆ ನಿಮಗೆ ನಾನೇನ್ ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ, ನೀವು ನನಗೆ ಸ್ವಕೀಯ ಜನರಾಗ್ತೀರಾ, ಪರಿಶುದ್ಧ ಜನರಾಗ್ತೀರಾ, ಯಾಜಕ ವರ್ಗದವರಾಗ್ತೀರಾ. ಇಷ್ಟೆಲ್ಲ ಒಳ್ಳೆ ವಿಷಯಗಳನ್ನ ದೇವರು ಇಸ್ರಾಯೇಲರ ಬಗ್ಗೆ ಹೇಳ್ತಾರೆ. ಆದ್ರೆ ನಮಗೆ ಗೊತ್ತಿರೋ ಪ್ರಕಾರ ಮೋಶೆ ಕರ್ಕೊಂಡು ಹೊರಟ ದಿನದಿಂದನೇ ಅವರ ಒಂದು ದೇವರೊಂದಿಗೆ ಇರುವಂತ ಒಂದು ಸಂಬಂಧ ಯಾವ ರೀತಿ ಅವ್ರು ಕಾಪಾಡ್ಕೊಂಡು ಬರ್ಬೇಕಾಗಿತ್ತೋ ಆವಾಗ್ಲಿಂದಾನೇ ಅವ್ರೇನ್ ಮಾಡ್ತಾರೆ, ಮೋಶೆಗೆ ವಿರುದ್ಧ ಗುಣಗುಟ್ತಾರೆ, ದೇವರಿಗೆ ಅಗೇನ್ಸ್ಟ್ ಆಗಿ ಮಾತಾಡ್ತಾರೆ. ಕರ್ಕೊಂಡು ಇನ್ನು ಬರ್ಬೇಕಾದ್ರೇನೆ, ಇನ್ನು ಕಾನಾನ್ ದೇಶನೇ ಮುಟ್ಟಿಲ್ಲ. ಅಂದ್ರೆ ದೇವರ ಒಂದು ಮತ್ತೆ ಇಸ್ರಾಯೇಲರ ಜೊತೆಲಿ ಇದ್ದಂತ ಒಂದು ಸಂಬಂಧ ಕೂಡ ಅಷ್ಟು ಒಂದು ರೀತಿಯಲ್ಲಿ ಸರಿಯಾದ ಸಂಬಂಧ ಇರ್ಲಿಲ್ಲ. ಅದು ದೇವರ ಉಂಟಾದದ್ದಲ್ಲ, ಮನುಷ್ಯರಿಂದ ಆದಂತ ಒಂದು ಕಾರ್ಯ. ಅದನ್ನೇ ಹೇಳ್ತಾರೆ ಇಸ್ರಾಯೇಲ್ಯರ ಬಗ್ಗೆ ಹೋಶೇಯ 4ನೇ ಅಧ್ಯಾಯ 1ನೇ ವಚನ. ಹೋಶೇಯ 4th chapter 1st verse. ಇಸ್ರಾಯೇಲ್ಯರೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ, ಏಕೆಂದರೆ ಓದಿ. ಪ್ರೀತಿ, ಸತ್ಯತೆ, ದೇವ ಜ್ಞಾನಗಳು ದೇಶದಲ್ಲಿಲ್ಲ. ಸೊ ಈ ರೀತಿ ಈ ಚಿಲ್ಡ್ರನ್ ಆಫ್ ಇಸ್ರೇಲ್, ಐ ಹ್ಯಾವ್ ಎ ಕಾಂಟ್ರವರ್ಸಿ ವಿತ್ ಯು ಅಂತಾರೆ. ಕಾಂಟ್ರವರ್ಸಿ ಅನ್ನುವಂತ ವರ್ಡ್ ನ ಹಾಕೊಳ್ತಾರೆ. ಯಾಕಂದ್ರೆ ನಿಮ್ಮಲ್ಲಿ ಏನಿಲ್ಲ ಸತ್ಯ, ದೇರ್ ಇಸ್ ನೋ ಟ್ರೂತ್, ನಾರ್ ಮರ್ಸಿ, ನಾರ್ ನಾಲೆಡ್ಜ್ ಆಫ್ ಗಾಡ್. ದೇವರ ಏನೆಲ್ಲ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ರೋ ಅದು ನಿಮ್ಮಲ್ಲಿ ಇಲ್ಲ ಅನ್ನುವಂತ ಒಂದು ವಿಷಯವನ್ನ ಇಸ್ರಾಯೇಲ್ರಿಗೆ ಹೇಳಿದ್ರು. ಅಂದ್ರೆ ಇಸ್ರಾಯೇಲ್ ಒಂದು ಸಣ್ಣ ಜನಾಂಗ, ಕಂಪ್ಯಾರಿಟಿವ್ಲಿ ಈ ಇಡೀ ಭೂಲೋಕದಲ್ಲಿ ಒಳ್ಳೆ ಬಲಿಷ್ಠವಾದ ಜನಾಂಗವಾಗಿದ್ರು, ದೇವರಿಗೆ ಪ್ರಿಯವಾದವರಾಗಿದ್ರು. ಬಟ್ ಅನೇಕ ಬೇರೆ ಜನಾಂಗಗಳು ಇತ್ತು ಆಗ. ಅಲ್ಲಿಂದನೇ ಅವರು ಒಂದು ಜನಾಂಗವಾಗುವಂತ ಸಮಯದಲ್ಲೇನೆ ಫಿಲಿಸ್ಟೇರ್ ಇದ್ರು, ಅಮಾಲಕ್ಯರಿದ್ರು, ಇನ್ನು ಬೇರೆ ಬೇರೆ ಹಿತ್ತಿಯರು, ಹಿವಿಯರು ಅನ್ನುವಂತ ಅನೇಕ ಜನಾಂಗಗಳು ಆಗ್ಲೇನೆ ಇದ್ರು ಅಂತ ನಾವು ನೋಡ್ತೀವಿ. ಅದು ಎಲ್ಲಾ ಜನಾಂಗಗಳು ಏನಾಯ್ತು, ಬರ್ತಾ ಬರ್ತಾ ದೊಡ್ಡದಾಯ್ತು. ಇನ್ ನಂಬರ್ಸ್, ಸಂಖ್ಯೆಯಲ್ಲಿ ಅವರೆಲ್ಲರೂ ಜಾಸ್ತಿನೇ ಆದ್ರೆ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಇಸ್ರಾಯೇಲರ ಜೊತೆ ಅಷ್ಟೇ ದೇವರ ಈ ಒಂದು ಅಸಮಾಧಾನ, ಕಾಂಟ್ರವರ್ಸಿ ಅವ್ರ ಹತ್ರ ಮಾತ್ರ ಅಲ್ಲ, ಬೇರೆ ದೇಶಗಳವರ ಹತ್ರನೂ ಬೇರೆ ಜನಾಂಗಗಳ ಹತ್ರನೂ ಅವ್ರಿಗೆ ಏನಾಯ್ತು, ದೇವರಿಗೆ ಅವರಲ್ಲಿ
ಆ ಒಂದು ಅಸಮಾಧಾನ ದೇವರಲ್ಲಿ ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡಿದಂತ ಕಾರ್ಯಗಳು ಅವರಲ್ಲಿ ನಡಿಲಿಲ್ಲ. ಎಲ್ಲ ದೇವರ ವಿರುದ್ಧವಾಗಿ ಕಾರ್ಯಗಳು ನಡೀತು. ಅದಕ್ಕೆ ದೇವ್ರು ಈ ರೀತಿ ಹೇಳ್ತಾರೆ, ಯೆರೆಮೀಯ 25ನೇ ಅಧ್ಯಾಯ 31ನೇ ವಚನ. ಜೆರೆಮಿಯಾ ಶಬ್ದ 25th chapter 31st verse. ಶಬ್ದವು ಭೂಮಿಯ ಕಟ್ಟಕಡೆಯವರೆಗೆ ವ್ಯಾಪಿಸುವುದು. ಹ್ಮ್. ಯೆಹೋವನಿಗೂ ಜನಾಂಗಗಳಿಗೂ ವ್ಯಾಜ್ಯ ಉಂಟಷ್ಟೇ. ಹಾ. ನರಜನ್ಮದವರೆಲ್ಲರ ಸಂಗಡ ನ್ಯಾಯಕ್ಕೆ ನಿಲ್ಲುವನು, ಹ್ಮ್. ದುಷ್ಟರನ್ನು ಖಡ್ಗಕ್ಕೆ ಗುರಿ ಮಾಡುವನು. ಇದು ಯೆಹೋವನ ನುಡಿ. ಸೊ ಯೆಹೋವನಿಗೆ ಎಲ್ಲಾ ಜನಾಂಗದವರ ಜೊತೆನೂ ಅವರ ಒಂದು ಅಸಮಾಧಾನ ಅಥವಾ ಕಾಂಟ್ರವರ್ಸಿ ನಿನ್ ಮೇಲೆ ಇದೆ ಅಂತ ತಂದೆಯಾದ ದೇವರು ಹೇಳ್ತಾರೆ. ಹಾಗಾದ್ರೆ ಈ ಶಾಂತಿ ಅನ್ನುವುದು ಅದರ ಮತ್ತೆ ನಾವು ಪಾಠಕ್ಕೆ ಬರೋದಾದ್ರೆ, ಇದು ದೇವರ ಮತ್ತೆ ಮನುಷ್ಯರ ಮಧ್ಯದಲ್ಲಿ ಉಂಟಾದ ಭೇದ ಮತ್ತೆ ಒಡಕು, ಅವರಿಂದ ದೂರ ಹೋದ್ರು. ಇದು ಒಂದು ಕಾರಣ. ಈ ಒಂದು ಶಾಂತಿಗೆ ಬದಲಾಗಿ ಏನ್ ಬಂತು ಅಂತ ನೋಡ್ಬೇಕಾದ್ರೆ ಅಶಾಂತಿ, ಅಸಮಾಧಾನ, ಇದು ದೇವರಿಂದ ದೂರ ಹೋಗುವಂತ ಒಂದು ಕಾರ್ಯ ಆಯ್ತು ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಏನಾಗಾದ್ರೆ ನಾವು ಈ ಒಂದು ಪೀಸ್, ಇಂಗ್ಲಿಷ್ ವರ್ಡ್ ಪೀಸ್ಗೆ ನಾವು ಯಾವ ರೀತಿಯಾದಂತ ಒಂದು ಅರ್ಥಗಳನ್ನ ನಾವು ನೋಡ್ಬೇಕಾದ್ರೆ ಅನೇಕ ಕನ್ನಡದಲ್ಲಿ ಒಂದು ಬಹಳ ಶಾಂತಿ ಅಂತ ಬಹಳ ಸರಿ ಉಪಯೋಗ ಮಾಡಿದ್ದಾರೆ ಸತ್ಯವೇದದಲ್ಲೂ ಸಹ. ಆದ್ರೆ ಯಾರು ನಾವು ಕಲೋಕ್ವಿಯಲ್ ಆಗಿ ಮಾತಾಡ್ಬೇಕಾದ್ರೆ, ನಮ್ಮ ಮನೆಗಳಲ್ಲಿ ಮಾಡ್ಬೇಕಾದ್ರೆ ನನಗೆ ಶಾಂತಿ ಇಲ್ಲ ಅಂತ ಯಾರು ಹೇಳಲ್ಲ. ಏನ್ ಹೇಳ್ತಾರೆ? ಸಮಾಧಾನ ಹೇಳ್ತಾರೆ. ಇನ್ನೊಂದು ವರ್ಡ್ ಉಪಯೋಗಿಸ್ತಾರೆ, ಅಲ್ಲ, ಬಹಳ ಬ್ಯೂಟಿಫುಲ್ ವರ್ಡ್, ನೆಮ್ಮದಿ. ನಂಗೆ ನೆಮ್ಮದಿನೇ ಇಲ್ಲ ಅಂತ ನನ್ನ ತಾಯಿ ಅವಾಗ ಹೇಳೋರು. ಏನೋ ಒಂದು ಪ್ರಾಬ್ಲಮ್ ಆದಾಗ, ಅಯ್ಯೋ ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟಿದೆ ಅಂದ್ರೆ, ಆ ನೆಮ್ಮದಿ ಅನ್ನುವಂಥದ್ದು ಬಹಳ ವಿಷಯಗಳನ್ನ ಅಡಕ ಮಾಡ್ಕೊಳುತ್ತೆ ಅದ್ರೊಳಗಡೆ. ಅದರಿಂದ ಈ ಬೇರೆ ಬೇರೆ ರೀತಿನಲ್ಲಿ ಅಸಮಾಧಾನ ಇದ್ದಾಗ ನಮಗೆ ನೆಮ್ಮದಿ ಇಲ್ಲ. ಅದು ಅಷ್ಟು ಈಸಿಯಾಗಿ ಬೇಗ ಹೇಳೋದಿಲ್ಲ ನೆಮ್ಮದಿ ಇಲ್ಲ ಅಂತ. ಒಂದ್ ಸಣ್ಣ ತಪ್ಪಾದ್ರೆ ಅಥವಾ ಒಂದು ಟ್ರಾಫಿಕ್ ಅಲ್ಲಿ ಇದಾದ್ರೆ ನನಗೆ ನೆಮ್ಮದಿನೇ ಇಲ್ಲ ಅಂತ ನಾವ್ ಯಾರು ಹೇಳಲ್ಲ ಅಲ್ವಾ. ಬೇಜಾರಾಗೋಯ್ತು ಅಂತ ಬೇಕಾದ್ರೆ ಹೇಳ್ಬಹುದು. ಬಟ್ ನೆಮ್ಮದಿ ಅನ್ನುವಂಥದ್ದು ಬಹಳ, ಇಟ್ ಕಂಬೈನ್ಸ್ ಲಾಟ್ ಆಫ್ ಎಮೋಷನ್ಸ್. ಅದಕ್ಕೆ ಹೇಳ್ತಾರೆ, ಈ ಶಾಂತಿ ಅಥವಾ ನೆಮ್ಮದಿ ಇದ್ದಾಗ ಏನು ಯಾವ ರೀತಿ ನಮ್ಮ ಮನಸ್ಥಿತಿ ಇದೆ ಅಥವಾ ನಮ್ಮ ಒಂದು ಜೀವನ ಇದೆ ಅನ್ಬೇಕಾದ್ರೆ, ಇಟ್ ರೆಪ್ರೆಸೆಂಟ್ಸ್ ಆಬ್ಸೆನ್ಸ್ ಆಫ್ ಫಿಯರ್. ನಮ್ಗೊಂದು ಭಯ ಅನ್ನುವಂಥದ್ದು ಇಲ್ಲದೆ ಇರುವಂತ ಸಮಯದಲ್ಲಿ, ಮತ್ತೆ ನಮಗೆ ಭಯಕ್ಕಿಂತ ಇನ್ನೂ ಒಂದು ಇದು ಆಂಗ್ಸೈಟಿ. ಏನಾಗುತ್ತೋ ಮುಂದೆ, ನಾಳೆ ಏನಾಗುತ್ತೋ, ಇನ್ನು ಮುಂದಿನ ಕಾಲದಲ್ಲಿ ಏನಾಗುತ್ತೋ, ಯಾವ ರೀತಿ ಅಪಾಯಗಳು ಬರುತ್ತೆ. ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಎಲ್ರಿಗೂ ಈ ಒಂದು ಆಂಗ್ಸೈಟಿ ಇತ್ತು. ಮತ್ತೆ ಇದರ ಜೊತೆನಲ್ಲಿ ಇರುವಂತದ್ದು ಸ್ಟ್ರೆಸ್. ಅದು ಇವಾಗ ಕಾಮನ್ ವರ್ಡ್ ಆಗ್ಬಿಟ್ಟಿದೆ. ಸಣ್ಣ ಮಕ್ಕಳು ಈಗ ಬಹಳ ಸ್ಟ್ರೆಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅವ್ನ್ ಕೇಳಿದ್ದು ಸಿಕ್ಲಿಲ್ಲ ಅಂದ್ರೆ, ಸ್ಕೂಲಲ್ಲೇ ಆಗ್ಲಿ ಅಥವಾ ಮನೆಗಳಿಗೆ ಬಂದು ತಾಯಿ ಜೊತೆ ಗಲಾಟೆ ಮಾಡ್ತಾರೆ ಮಕ್ಕಳು. ಅಂದ್ರೆ ಫೀಲಿಂಗ್ ಆಫ್ ಸೇಫ್ಟಿ ಆರ್ ಸೆಕ್ಯೂರಿಟಿ ಆರ್ ಫ್ರೀಡಮ್ ಫ್ರಮ್ ವರಿ ಆರ್ ಸ್ಟ್ರೆಸ್ ಅಂತಾರೆ. ಅಂದ್ರೆ ಈ ಪೀಸ್ ಅನ್ನೋದಿಕ್ಕೆ ಇದೆಲ್ಲ ಈ ರೀತಿಯಾದಂತ ಭಯ ಆಗ್ಲಿ, ಒಂದು ಆಂಗ್ಸೈಟಿ ಆಗ್ಲಿ, ಅಥವಾ ಒಂದು ಸ್ಟ್ರೆಸ್ ಆಗ್ಲಿ ಇಲ್ಲದೆ ಇದ್ದಾಗ ನಮ್ಗೇನ್ ಅನ್ಸುತ್ತೆ, ನಾನು ಶಾಂತಿ ನೆಮ್ಮದಿಯಾಗಿದ್ದೀನಿ ಅನ್ನುವಂತ ಒಂದು ಫೀಲಿಂಗ್ ಇರುತ್ತೆ. ಮತ್ತೆ ನಮ್ಮ ಮನಸ್ಥಿತಿನೂ ಅಷ್ಟೇ, ಪೀಸ್ ಆಫ್ ಮೈಂಡ್. ಪೀಸ್ ಅನ್ಬೇಕಾದ್ರೆ ನಮ್ಮ ಮನಸ್ಸು ಮುಖ್ಯವಾಗಿ ಬೇಕಾಗಿರುವಂತ ದೇಹಕ್ಕಿಂತ ಮನಸ್ಸಿನಲ್ಲಿ ಇರುವಂತ ಒಂದು ಶಾಂತಿ, ಸಮಾಧಾನ. ಅದಕ್ಕೆ ಹೇಳ್ತಾರೆ ಇನ್ನರ್ ಟ್ರ್ಯಾಂಕ್ವಿಲಿಟಿ ಅಂತ. ಟ್ರ್ಯಾಂಕ್ವಿಲಿಟಿ ಒಂದು ಪಾರ್ಕ್ ನಲ್ಲಿ ಹೋಗಿ ಕುತ್ಕೊಂಡಾಗ್ಲೋ, ಒಂದು ಕೆರೆ ಮಧ್ಯದಲ್ಲಿ, ಲಾಲ್ಬಾಗ್ ನಾನು ಪ್ರತಿ ವಾರ ಹೋಗ್ತೀನಿ ಸಂಡೇಸ್ ಯೂಶಲಿ. ಹೋದಾಗ ಒಂಥರ ಕಾಮ್ ಅಂಡ್ ಕ್ವಾಯ್, ಟ್ರ್ಯಾಂಕ್ವಿಲ್ ಬಹಳ ಒಂದು ರೀತಿಯಾದಂತ ಕಾಮ್ನೆಸ್ಗಿಂತ ಇನ್ನೂ ಒಂದು ಹೈಯರ್ ಒಂದು ಇಮೋಷನ್ ಅದು. ಆ ಗಿಡಗಳನ್ನ, ಮರಗಳನ್ನ, ಅಲ್ಲಿರುವಂತ ಕೆರೆನ ಎಲ್ಲ ನೋಡ್ಬೇಕಾದ್ರೆ, ಬರ್ಡ್ಸ್ ಅವರ ಬರ್ಡ್ನ ಅದು ಮಾತಾಡೋದು ಅದೆಲ್ಲ ಕೇಳಿಸ್ಕೊಂಡಾಗ ಒಂಥರ ಖುಷಿ ಆಗುತ್ತೆ. ಸೊ ಆ ರೀತಿಯಾದಂತ ಒಂದು ಸ್ಥಿತಿ ನಮಗೆ ಆ ಒಂದು ಶಾಂತಿಯನ್ನ ಸೂಚಿಸುವಂತದ್ದು, ದ ಪೀಸ್, ಇನ್ನರ್ ಟ್ರ್ಯಾಂಕ್ವಿಲಿಟಿ ಅಂತಾರೆ. ಅದು ಬರೀ ಮನುಷ್ಯ ವ್ಯಕ್ತಿಗತವಾಗಿ ಈ ಒಂದು ಶಾಂತಿನ ಇಟ್ಕೊಳಕ್ ಸಾಧ್ಯ ಇದೆ. ಅದಕ್ಕಿಂತ ಹೆಚ್ಚಾಗಿ ಈಗ ಇಡೀ ಪೊಲಿಟಿಕಲ್ ಲೀಡರ್ಸ್, ನ್ಯಾಷನಲ್ ಲೀಡರ್ಸ್, ಇವರೆಲ್ಲ ಏನ್ ವಿಷಯ ಮಾತಾಡ್ತಾರೆ. ಇವಾಗ ಮೋದಿ ಎಲ್ಲಾ ಕಡೆ ಹೋಗ್ತಾ ಇದ್ದಾರೆ.
ನಿನ್ನೆ ನಿನ್ನೆ ಎಲ್ಲೋ ಇದ್ರಪ್ಪ, ಒಂದು ಮೊನ್ನೆ G20 ಹೋಗಿ ಬಂದ್ರು. ನಿನ್ನೆ ಇನ್ನೊಂದ್ ಕಡೆ ಇದ್ರು, ಬೇರೆ ದೇಶದಲ್ಲಿ. ಅಲ್ಲೆಲ್ಲ ಈ ಲೀಡರ್ಸ್ ಎಲ್ಲ ಏನ್ ಮಾತಾಡ್ತಾರೆ ಅನ್ಬೇಕಾದ್ರೆ ಪೀಸ್. ಇವಾಗ ಇಸ್ರಾಯೇಲ್ ಮತ್ತೆ ಇಡೀ ವರ್ಲ್ಡ್ ಜೊತೆ ಇಸ್ರಾಯೇಲ್ ಮತ್ತೆ ಅಮೆರಿಕ ಯಾವ ರೀತಿ ನಾವು ಪ್ಯಾಲೆಸ್ಟೈನ್ಗೆ ಒಂದು ಶಾಂತಿ ತರಬೇಕು ಅನ್ನುವಂತ ಒಂದು ವಿಷಯ ಮಾಡ್ತಾರೆ. ಅಂದ್ರೆ ಆಬ್ಸೆನ್ಸ್ ಆಫ್ ಕಾನ್ಫ್ಲಿಕ್ಟ್, ಆ ಒಂದು ಯುದ್ಧ ಅಥವಾ ಬೇರೆ ಬೇರೆ ರೀತಿ ಆಗುವಂತ ಏನೇನ್ ಆಗ್ತಾ ಇದೆ ಈಗ ಇಸ್ರಾಯೇಲ್ ಮತ್ತೆ ಹಮಾಸ್ ಜೊತೆ, ಅಥವಾ ಇಸ್ರಾಯೇಲ್ ಮತ್ತೆ ಗಾಜಾದಲ್ಲಿ, ಲೆಬನಾನ್ ನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಆಗ್ತಾ ಇರುವಂತ ಯುದ್ಧಗಳು, ಮತ್ತು ಅದು ಯುದ್ಧ ಅಷ್ಟೇ ಅಲ್ಲ, ಒಂದ್ ರೀತಿಯಾದಂತ ಅಸಮಾಧಾನ, ಬೇರೆ ಬೇರೆ ರೀತಿಯಿಂದ ಜಗಳ, ಕಾದಾಟ ಎಲ್ಲ ಇದೆಯಲ್ವಾ. ಈ ಈ ರೀತಿಯಾದ ಒಂದು ಕಾರ್ಯ ಆಗದೆ ಇದ್ದಾಗ, ಆಬ್ಸೆನ್ಸ್ ಆಫ್ ಕಾನ್ಫ್ಲಿಕ್ಟ್, ಆವಾಗ ಏನಂತೀವಿ ನಾವು, ಒಂದು ಶಾಂತಿ ಇದೆಯಪ್ಪ ಸದ್ಯಕ್ಕೆ, ಯಾವ ರೀತಿಯಾದಂತ ಒಂದು ತೊಂದರೆ ಇಲ್ಲ ಅನ್ನುವಂತ ಒಂದು ಫೀಲಿಂಗ್ ನಮ್ಗೆ ಬರುತ್ತೆ. ಮತ್ತೆ ಅದಕ್ಕಿಂತ ಇನ್ನೊಂದು ಹೈಯರ್ ಲೆವೆಲ್ ಪೀಸ್ಗೆ ಒಂದು ಕಾರಣ ಏನಾಗುತ್ತೆ ಏನು ಬೇಕಾಗುತ್ತೆ ಅನ್ಬೇಕಾದ್ರೆ, ಅದಕ್ಕೆ ಸಹಯೋಗವಾಗಿ ಜಸ್ಟಿಸ್ ಅಂತಾರೆ. ಸೊ ನಾವು ಮಹಾಭಾರತದಲ್ಲಿ ನೀವು ಕೇಳ್ಬೇಕಾದ್ರೆ ಈ ಒಂದು ಧರ್ಮ ಧರ್ಮ ಸಂಸ್ಥಾನ ಹೇಳ್ತಾರಲ್ಲ, ಅದನ್ನ ಆ ಸಂಸ್ಥಾನ, ಒಂದು ವರ್ಡ್ ಸಂಸ್ಕೃತ್ ವರ್ಡ್ ಬರುತ್ತೆ. ಆ ಧರ್ಮ ಸಂಸ್ಥಾಪಕ. ಸಂಸ್ಥಾಪಕ ಧರ್ಮ. ಆ ಧರ್ಮ ಅನ್ನುವಂಥದ್ದು ಇದ್ದಾಗ್ಲೇನೆ ಈ ಶಾಂತಿ ಸಮಾಧಾನ ಬರ್ಲಿಕ್ಕೆ ಸಾಧ್ಯ. ಒಂದು ನೇಷನ್ ಆಗಿ, ಒಂದು ದೊಡ್ಡ ಜನಾಂಗವಾಗಿ, ಜನಾಂಗದಲ್ಲಿ ಈ ಒಂದು ಧರ್ಮ ಅನ್ನುವಂಥದ್ದು ಇರ್ಬೇಕು, ಜಸ್ಟಿಸ್. ಅದಕ್ಕೆ ದೇವರು ಅಷ್ಟು ಮುಖ್ಯತ್ವವನ್ನ ಕೊಟ್ಟಿದ್ದು, ತನ್ನ ಅಸ್ಥಿವಾರದಲ್ಲಿ ಆತನ ಸಿಂಹಾಸನದ ಒಂದು ಭಾಗ ಈ ಒಂದು ಜಸ್ಟಿಸ್ ಅನ್ನುವಂಥದ್ದು. ಆತನ ಯೋಜನೆಯಲ್ಲಿ ಅವ್ರು ಮಾಡಿದಂತ ಎಲ್ಲಾ ಕಾರ್ಯಗಳಲ್ಲಿ, ಎಸ್ಪೆಷಲಿ ರಕ್ಷಣಾ ಕಾರ್ಯದಲ್ಲಿ, ವಿಮೋಚನಾ ಕಾರ್ಯದಲ್ಲಿ, ರ್ಯಾನ್ಸಮ್ ಅಂಡ್ ರಿಡೆಂಪ್ಷನ್ ಅಲ್ಲಿ ಮುಖ್ಯವಾದಂತ ಒಂದು ಭಾಗ ಈ ಒಂದು ಜಸ್ಟಿಸ್. ಅದನ್ನ ನೆರವೇರಿಸುವುದಕ್ಕೋಸ್ಕರನೇ ಇಷ್ಟೆಲ್ಲ ದೇವ್ರು ಮಾಡ್ತಾರೆ. ಯಾವ ರೀತಿ, ಯಾಕಂದ್ರೆ ಅವರೇ ಹಾಕಿದ್ದಾರೆ ಆ ಧರ್ಮವನ್ನ, ಆ ಒಂದು ಲಾ ದೇವರೇ ಕೊಟ್ಟಿದ್ದು. ಅದನ್ನ ಮೀರಿದಾಗ, ಅಂದ್ರೆ ನಾನು ಅದಕ್ಕೆ ಆದಾಮನಿಂದಾನೇ ಪ್ರಾರಂಭ ಮಾಡಿದೆ, ಅಲ್ಲಿಂದನೇ ಆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಪಾಪ ಅನ್ನುವಂಥದ್ದು ಅಲ್ಲಿಂದನೇ ಬಂತು. ಅದನ್ನ ಅದನ್ನ ನೆರವೇರಿಸಿದಾಗ್ಲೇ, ಆ ಒಂದು ಪಾಪವನ್ನ ನಿವಾರಣೆ ಮಾಡ್ದಾಗ್ಲೇನೆ ಈ ಶಾಂತಿ ಸಮಾಧಾನ ಇರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ಬೇಕಾದ್ರೆ, ಈ ಒಂದು ಸಮಾಧಾನ ಅಥವಾ ಪೀಸ್ ಅನ್ನುವಂಥದ್ದು ಇಟ್ ಈಸ್ ಸಬ್ಜೆಕ್ಟಿವ್ ಅಂತಾರೆ. ಸೊ ನಾನು ಇಷ್ಟೆಲ್ಲ ಹೊರಗಡೆ ಇದ್ರು, ಏನೆಲ್ಲ ತೊಂದರೆಗಳಾಗ್ತಾ ಇದ್ರು, ನಾನು ಶಾಂತಿನಲ್ಲಿ ಇರ್ಲಿಕ್ಕೆ ಸಾಧ್ಯ, ನೆಮ್ಮದಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ದೇವರು ಆ ರೀತಿಯಾದಂತ ಒಂದು ಮಾರ್ಗವನ್ನ ನಮ್ಗೆ ತಿಳಿಯಪಡಿಸಿದ್ದಾರೆ. ಇಡೀ ಭೂಲೋಕಕ್ಕೆ ಇಲ್ಲದೆ ಇರುವಂತ ಒಂದು ಕೆಲವು ವಿಷಯಗಳನ್ನ ಕೆಲವೇ ತಮ್ಮ ಜನಾಂಗಕ್ಕೆ, ತಮ್ಮ ಜನಗಳಿಗೆ, ತಮ್ಮ ಸಭೆಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿರುವಂತ ನಂಬಿಕೆ, ನಿರೀಕ್ಷೆ, ನಮ್ಮಲ್ಲಿ ಯಾವ ರೀತಿ ಇದ್ರೆ ಈ ಒಂದು ಸಮಾಧಾನನ ಈ ಪ್ರಪಂಚದಲ್ಲೂ ಈಗಿನ ಕಾಲದಲ್ಲೂ ಪಡ್ಕೊಳ್ಳಕ್ಕೆ ಸಾಧ್ಯ ಇದೆ. ಅದು ದಟ್ ಈಸ್ ದ ಬಿಗ್ಗೆಸ್ಟ್ ದೇವ್ರು ನಮ್ಗೆ ಕೊಟ್ಟಿರುವಂತ ಒಂದು ಆಶೀರ್ವಾದ. ಇಷ್ಟೆಲ್ಲ ಅದೇ ನೀವು ದಿನ ನೀವು ಆಫೀಸ್ ಹೋದಾಗ ಅವ್ರಿಗೆ ಏನಂತರ ಸ್ಟ್ರೆಸ್, ಯಾಕಂದ್ರೆ ಅವರಿಗೆ ಈ ರೀತಿಯಾದಂತ ಒಂದು ನಂಬಿಕೆ, ನಿರೀಕ್ಷೆ ಅವರಿಗೆ ಇಲ್ಲ. ಅವರ ದೇವರುಗಳಲ್ಲೇನೆ ಸುಮ್ನೆ ಮಾತಾಡ್ತಾರಷ್ಟೇ, ತಿರುಪತಿಗೆ ಹೋಗ್ತಾರೆ, ಅಯ್ಯಪ್ಪನ್ಗೆ ಹೋಗ್ತಾರೆ, ಬಟ್ ಈ ರೀತಿಯಾದಂತ ಶಾಂತಿ ಸಮಾಧಾನ ದೇವ್ರು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಇಟ್ ಈಸ್ ಎ ಸಬ್ಜೆಕ್ಟಿವ್ ಥಿಂಗ್. ಖಂಡಿತ ಹೊರಗಡೆನೂ ಎಲ್ಲಾ ಸರಿಗಿದ್ದಾಗ ನಮಗೆ ಆ ಶಾಂತಿ ಸಮಾಧಾನ ಸಿಗುತ್ತೆ. ಬಟ್ ಅದಿಲ್ದೆ ಇದ್ರು ಸಹ, ಬೇರೆ ಅವರಿಗೆ ಪ್ರಪಂಚದಲ್ಲಿ ಆ ರೀತಿಯಾದ ಶಾಂತಿ ಸಮಾಧಾನ ಇಲ್ದೇ ಇದ್ರು ಸಹ, ನಾವು ಆ ಶಾಂತಿನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತೆ ಯೂಶಲಿ ಇದನ್ನ ನೆಗೆಟಿವ್ ಆಗೇ ಮಾತಾಡ್ತಾರೆ. ಅಂದ್ರೆ ನನಗೆ ಸ್ಟ್ರೆಸ್ ಇಲ್ಲ, ನನಗೆ ಯಾವುದೇ ತೊಂದರೆ ಇಲ್ಲ, ನಾನು ಎಲ್ಲಾ ರೀತಿಯಾದಂತ ನನಗೆ ಆಸ್ತಿ ಇದೆ, ಸಂಪತ್ತಿದೆ, ಅಂತಸ್ತಿದೆ, ಅಂದ್ರೆ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಅಥವಾ ದೇರ್ ಇಸ್ ನೋ ಟ್ರಬಲ್ ಅಂದಾಗ ಇಟ್ಸ್ ಎ ನೆಗೆಟಿವ್ ಥಿಂಗ್ ಅಲ್ವಾ. ಅದಿಲ್ದೆ ಇದ್ರೆ ನನಗೆ ಶಾಂತಿ ಇದೆ ಅಂತಲ್ಲ. ಆದ್ರೆ ದೇವರು ಸತ್ಯವೇದದಲ್ಲಿ ಅದನ್ನ ಪಾಸಿಟಿವ್ ಆಗಿ ಹೇಳ್ತಾರೆ. ಯಾವ ರೀತಿ ನಾವು ಶಾಂತಿನ ಪಡ್ಕೊಳ್ಬಹುದು ಅನ್ನೋದಕ್ಕೆ ಅದನ್ನ ನಮಗೆ ಒಂದು ಪಾಸಿಟಿವ್ ಇದ್ರಲ್ಲಿ ಹೇಳ್ತಾರೆ. ನನಗೆ ತೊಂದರೆ ಇಲ್ಲ ಅಂದ ತಕ್ಷಣನೇ ನಾನು ಸಮಾಧಾನ ಶಾಂತಿನಲ್ಲಿ ಇದ್ದೀನಿ ಅಂತಲ್ಲ. ಯಾವ್ದಿದ್ರೆ ನನಗೆ ಆ ಶಾಂತಿ ಅನ್ನೋದು, ಸಮಾಧಾನ ನನಗೆ ಸಿಗ್ಲಿಕ್ಕೆ ಸಾಧ್ಯ.
ಒಂದು ವಚನ ನೋಡೋಣ. ಜ್ಞಾನೋಕ್ತಿ 17ನೇ ಅಧ್ಯಾಯ 1ನೇ ವಚನ. ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತಲೂ ಹ್ಮ್ ಸಮಾಧಾನದ ಒಣತುತ್ತೆ ಮೇಲು. ಅಂದ್ರೆ ಇಲ್ಲೇನ್ ಹೇಳ್ತಾರೆ, ಈಗ ಸತ್ಯವೇದದಲ್ಲಿ ನನಗೆ ಈ ಒಂದು ನೆಗೆಟಿವ್ ಬದಲು ದೇವರ ಜೊತೆನಲ್ಲಿ, ಯಾಕಂದ್ರೆ ಮೊದಲನೇ ಅದು ಉಂಟಾಗಿದ್ದೆ ಈ ಒಂದು ಅಶಾಂತಿ ಅಸಮಾಧಾನ ಎಲ್ಲಿ ಪ್ರಾರಂಭ ಆಯ್ತು ಅಂದಾಗ ದೇವರ ಇದ್ದಂತ ಸಂಬಂಧ ನಾವು ಒಡೆದು ಹೋದಾಗ, ಅದು ಆದಾಮನ ಕಾಲದಿಂದನೇ ಪ್ರಾರಂಭ ಆಯ್ತು. ಹಾಗಾದ್ರೆ ನಾವು ದೇವರೊಂದಿಗೆ ಆ ಒಂದು ಅಟೋನ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಇಸ್ರಾಯೇಲರಿಗೆ ಆ ಒಂದು ದಿವಸವನ್ನೇ ಗೊತ್ತು ಮಾಡಿದ್ರು, ಅಟೋನ್ಮೆಂಟ್ ಡೇ. ಆ ದಿವಸ ಅವ್ರ ಏನಾಗ್ತಾ ಇದ್ರು, ದೇವರು ಅವರಲ್ಲಿದ್ದ ಒಂದು ಪಾಪ ಎಲ್ಲ ಪರಿಹಾರ ಆಯ್ತು ಅಂತ ಹೇಳಿ ಮಹಾಯಾಜಕ ಬಂದು ಆ ಹೋರಿಯನ್ನ ಟಗರನ್ನ ವಧೆ ಮಾಡಿದ ನಂತರ ಯಾಜಕ ವಸ್ತ್ರಗಳನ್ನ ಧರಿಸ್ಕೊಂಡು ಬಂದು, ನಿಮ್ಮ ದೋಷ ಎಲ್ಲ ಪರಿಹಾರ ನಿಮ್ಮ ಅನ್ಬೇಕಾದ್ರೆ ಇಡೀ ಜನಾಂಗದ ಇಸ್ರಾಯೇಲರ ಒಂದು ದೋಷ ಏನಾಯ್ತೀಗ ಪರಿಹಾರ ಆಯ್ತು. ಅದ್ರ ಜೊತೆಯಲ್ಲಿ ದೇವರಿಗೆ ನಿಮ್ಮ ಏನಾಯ್ತೀಗ ದೇವರ ಆಶೀರ್ವಾದ, ದೇವರ ಒಂದು ಸಂಬಂಧ ಮತ್ತೆ ನಾನೇನ್ ಮಾಡಿದೀನಿ ಈ ದಿವಸ ನಿಮ್ಮೊಂದಿಗೆ ಮತ್ತೆ ಕೂಡ್ಸಿದೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅಟೋನ್ಮೆಂಟ್. ದೇವರೊಂದಿಗೆ ಒಂದಾಗಿರುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು. ಆಗ ಇಸ್ರಾಯೇಲರಿಗೆ ಆ ಒಂದು ಶಾಂತಿ ಸಮಾಧಾನ ಅನ್ನುವುದು ಸಿಗ್ತಾ ಇತ್ತು. ಬಟ್ ಮತ್ತೆ ಮುಂದೆ ಅವರು ಪಾಪ ಮಾಡ್ತಾ ಇದ್ರು. ಅದಕ್ಕೆ ಬೇರೆ ರೀತಿಯಾದಂತ ಯಜ್ಞಗಳನ್ನ ಅವರು ಅರ್ಪಿಸ್ಬೇಕಾಗಿತ್ತು, ಕಾಣಿಕೆಗಳನ್ನ ಕೊಡ್ಬೇಕಾಗಿತ್ತು. ಹಾಗಾದ್ರೆ ನಮಗೇನ್ ಹೇಳ್ತಾರೆ, ಈ ರೀತಿಯಾದಂತ ಒಂದು ಸಮಾಧಾನ ನಾವು ಪಡ್ಕೊಳ್ಬೇಕಾದ್ರೆ ನಾವು ಈ ಒಂದು ದೇವರ ಜೊತೆ ಯಾವ ರೀತಿ ನಾವು ಸಂಬಂಧ ಇಟ್ಕೊಳ್ತೀವಿ, ಯಾವ ರೀತಿಯಾದಂತ ಸಂಬಂಧವನ್ನ ಯೇಸು ಕ್ರಿಸ್ತನಲ್ಲಿ ಇಟ್ಕೊಳ್ತೀವಿ, ಅದರ ಮುಖಾಂತರ ನಾವು ಪಡ್ಕೊಳ್ಳುವಂತ ಶಾಂತಿ ಮತ್ತು ಸಮಾಧಾನ ಅದು ಈ ಪ್ರಪಂಚ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಆಸ್ತಿ ಅಂತಸ್ತು, ಇನ್ಫ್ಯಾಕ್ಟ್ ಆಸ್ತಿ ಅಂತಸ್ತು ಜಾಸ್ತಿ ಆಗ್ತಾ ಇದ್ದಂಗೆ ಜಾಸ್ತಿ ಅಶಾಂತಿ, ಜಾಸ್ತಿ ಸ್ಟ್ರೆಸ್ ಬರೋದಕ್ಕೆ ಸಾಧ್ಯತೆ ಇದೆ ಹೊರತು, ನನಗೆ ಎಲ್ಲಾ ಇದೆಯಪ್ಪ, ನಂಗೆ ಕೋಟಿಗಟ್ಲೆ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂದ ತಕ್ಷಣ ನಂಗೆ ಶಾಂತಿ ಬಂತು ಅಂತಲ್ಲ. ಒಂದು ಮೆಸೇಜ್ ಬಂತು ಆಪ್ ಅಲ್ಲಿ, ಏನೋ ಒಂದು ಪ್ರೆಸ್ ಮಾಡಿದೆ, ಎಲ್ಲ ಅದ್ರಲ್ಲಿರುವಂತ ಹಣ ಎಷ್ಟು ಕೋಟಿಗಟ್ಲೆ ಅದ್ ಹೆಂಗ್ ಕಳ್ಕೊಳ್ತಾರೆ ಅಂತ ನನ್ಗಿನ್ನೂ ಅರ್ಥ ಆಗಿಲ್ಲ. ಡಿಜಿಟಲ್ ಅರೆಸ್ಟ್ ಅಂತೆ 6 ತಿಂಗಳ ಕಾಲ. ಅದು ಎಂತೆಂತವ್ರು ಎಲ್ಲ ಆರ್ಮಿನಲ್ಲಿ ಇದ್ದಂತವ್ರು, IT ನಲ್ಲಿ ಇರೋಂತವ್ರು, ಯಾಕೆ ಸಾಧ್ಯ ಅಂತ ನನ್ಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅದು. ಬಟ್ ಆ ರೀತಿ ಆದಂತ ಅದೆಲ್ಲ ಇಟ್ಟ ತಕ್ಷಣ ನನಗೆ ಶಾಂತಿ ಸಮಾಧಾನ ಇದೆ ಅಂತಲ್ಲ. ನಮಗೆ ಯಾವ ರೀತಿ ಶಾಂತಿ ಸಮಾಧಾನ ಸಿಗುತ್ತೆ ಅನ್ಬೇಕಾದ್ರೆ ಯಾವ ರೀತಿಯಾದಂತ ಸಂಬಂಧವನ್ನ ನಾವು ದೇವರಲ್ಲಿ ಇಟ್ಕೊಂಡಿದೀವಿ, ನಂಬಿಕೆಯನ್ನ ಇಟ್ಕೊಂಡಿದೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಮತ್ತೆ ದೇವರೊಂದಿಗೆ ನಾವು ದೇವರ ಜೊತೆನಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಇಡುವಂತ ಒಂದು ನಂಬಿಕೆ ಮತ್ತೆ ಸಂಬಂಧ. ಅದಕ್ಕೆ ಬ್ಯೂಟಿಫುಲ್ ಆಗಿ ಯೇಸು ಕ್ರಿಸ್ತನಿಗೆ ಒಂದು ಟೈಟಲ್ ಕೊಡ್ತಾರೆ, ಐಸಾಯ 9ನೇ ಅಧ್ಯಾಯ 6ನೇ ವಚನ. ಐಸಾಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಸಮಾಧಾನದ ಪ್ರಭು, ಪ್ರಿನ್ಸ್ ಆಫ್ ಪೀಸ್. ಯೇಸು ಕ್ರಿಸ್ತನಿಗೆ ಆ ಒಂದು ಟೈಟಲ್, ಇನ್ನು 4 ಟೈಟಲ್ ಜೊತೆ ಇದೊಂದು ಟೈಟಲ್ ನ ಕೊಡ್ತಾರೆ. ಯಾಕೆ ಅಂದ್ರೆ ಅಷ್ಟು ಮುಖ್ಯ ಈ ಒಂದು ಪೀಸ್ ಅನ್ನುವಂಥದ್ದು ದೇವರ ದೃಷ್ಟಿನಲ್ಲಿ ಬಹಳ ಅಷ್ಟು ಮುಖ್ಯತ್ವ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ತನ್ನ ಮಗನ ಮುಖಾಂತರ ಈ ಒಂದು ಶಾಂತಿ ಸಮಾಧಾನಗಳನ್ನ ಕೊಡ್ಲಿಕ್ಕೆ ಅವರು ಇಚ್ಛಿಸಿದ್ದಾರೆ ಅಂತ ನಾವು ನೋಡ್ತೀವಿ. ಅದನ್ನ ಯೇಸು ಸ್ವಾಮಿ ಮೊದಲನೇ ಸರಿ ಭೂಲೋಕಕ್ಕೆ ಬರ್ಬೇಕಾದ್ರೆ ಅವ್ರಿಗೆ ಈ ರೀತಿ ಹೇಳ್ತಾರೆ. ಲೂಕ 2ನೇ ಅಧ್ಯಾಯ 14ನೇ ವಚನ. ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಸೊ ದೇವದೂತರೆಲ್ಲ ಹಾಡು ಹೇಳ್ತಾರೆ ಯೇಸು ಸ್ವಾಮಿ ಹುಟ್ಟಿದಾಗ, ಗ್ಲೋರಿ ಟು ಗಾಡ್ ಇನ್ ದ ಹೈಯೆಸ್ಟ್ ಅಂಡ್ ಆನ್ ಅರ್ತ್ ಪೀಸ್ ಟು ಮೆನ್. ಅಂದ್ರೆ ಮನುಷ್ಯರಲ್ಲಿ ಸಮಾಧಾನ ಅನ್ನುವಂತ ಒಂದು ವಿಷಯನ್ನ ಯೇಸು ಕ್ರಿಸ್ತನ ಹುಟ್ಟಿದಾಗ್ಲೇನೆ ದೇವದೂತರು ಹಾಡೋದನ್ನ ನಾವು ಕೇಳ್ತೀವಿ. ಮತ್ತೆ ಯೋಹಾನ 14ನೇ ಅಧ್ಯಾಯ 27ನೇ ವಚನ. ಜಾನ್ 14:27. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ,
ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹ್ಮ್ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಯಾಕೆ ಹಾಗಾದ್ರೆ ಯೇಸು ಸ್ವಾಮಿ ಈ ಒಂದು ಮಾತನ್ನ ಇದು ಯಾವಾಗ ಹೇಳಿದ್ರು ಅನ್ಬೇಕಾದ್ರೆ, ಅವರು ಇನ್ನೇನು ಇದು ಆ ಇಟ್ಕೊಡ್- ಹಿಡ್ಕೊಳ್ಳೋದಕ್ಕಿಂತ ಗೆತ್ಸೆಮನೆ ತೋಟದಲ್ಲಿ ಹಿಡ್ಕೊಳ್ಳೋದಕ್ಕಿಂತ ಮುಂಚೆ ಕಡೆ ಮಾತುಗಳು ಅಂತ ಬರುತ್ತೆ ಕನ್ನಡದಲ್ಲಿ ಸತ್ಯವೇದಲ್ಲಿ ನೋಡಿದಾಗ ಟೈಟಲ್ ಆ ಹೆಡಿಂಗ್ ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯರೊಂದಿಗೆ ಮಾಡಿದ ಕಡೆ ಮಾತುಗಳು. ಅಂದ್ರೆ ಆ ಕಡೆ ಮಾತಲ್ಲಿ ಮುಖ್ಯವಾಗಿ ಅವ್ರು ಹೇಳಿದ್ದು, ನಾನ್ ನಿಮಗೆ ಶಾಂತಿನ ಬಿಟ್ಟು ಹೋಗ್ತೀನಿ. ಯಾಕೆ ಅವ್ರಿಗೆ ಗೊತ್ತಿತ್ತು ಏನೆಲ್ಲ ತೊಂದರೆ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವ್ರ ಮನಸ್ಸಲ್ಲಿ ಬರುವಂತ ಗೊಂದಲಗಳು. ಯಾಕಂದ್ರೆ ಅಪೊಸ್ತಲರಿಗೆ ಯೇಸುಸ್ವಾಮಿ ಎಲ್ಲಾ ವಿಷಯಗಳನ್ನ ಹೇಳಿದ್ರು, ಒಂದು ಅವ್ರಿಗೆ ಅರ್ಥ ಆಗಿರ್ಲಿಲ್ಲ. ಕ್ರಿಸ್ತನೇ ಯೇಸುವೆ ಕ್ರಿಸ್ತನು ಅನ್ನುವಂಥದ್ದು ಡೌಟ್ ಪಡೋಷ್ಟು ಒಂದು ಸ್ಥಿತಿಗೆ ಬಂದ್ಬಿಡ್ತಾರೆ ಅವ್ರು. ಯಾಕಂದ್ರೆ ಆ ರೀತಿ ಯಾಜಕರು, ಮಹಾಯಾಜಕರು, ಬೇರೆ ರೋಮನ್ ಸೋಲ್ಜರ್ಸ್ ಎಲ್ಲ ಬಂದು ಯೇಸು ಕ್ರಿಸ್ತನ ಅಟ್ಯಾಕ್ ಮಾಡಿ ಅವ್ರನ್ನ ಹೇಳ್ಕೊಂಡು ಹೋದಾಗ ಅವರಲ್ಲಿ ಇದ್ದಂತ ಪೂರ್ತಿಯಾದಂತ ನಂಬಿಕೆ ಅವ್ರ ಮೇಲೆ, ಅವರೇ ಹೋದ್ಮೇಲೆ ಅವ್ರಲ್ಲಿ ಇನ್ನೇನು ಇಲ್ಲ ಅಪೊಸ್ತಲರಲ್ಲಿ. ಪೌಲ ಇನ್ನು ಬಂದಿರ್ಲಿಲ್ಲ ಆಗ. ಪೇತ್ರ, ಯೋಹಾನ, ಬೇರೆ ಎಲ್ಲಾ 10-12 ಮಂದಿ ಶಿಷ್ಯರಲ್ಲಿ ಯಾವುದೇ ರೀತಿಯಾದಂತ ಆಸ್ತಿ ಆಗ್ಲಿ ಅಂತಸ್ತಾಗ್ಲಿ ಏನು ಇರ್ಲಿಲ್ಲ ಅವ್ರಿಗೆ. ಬರೀ ಯೇಸು ಕ್ರಿಸ್ತನೇ ಅವ್ರ ಎಲ್ಲಾ ಆಸ್ತಿ. ಅವರೇ ಹೋದ್ಮೇಲೆ ನಮ್ಮ ನೆಕ್ಸ್ಟ್ ಏನು? ಪೇತ್ರ ಎದುರ್ಕೊಂಡ್ಬಿಟ್ಟು ಏನ್ ಬಚ್ಚಿಟ್ಕೊಂಡ್ಬಿಡ್ತಾರೆ. ಬೇರೆಯವರು ಅಷ್ಟೇ, ಅವರ ಗಲ್ಲಿಗೆ ಹಾಕ್ಬೇಕಾದ್ರೆ, ಶಿಲುಬೆ ಮೇಲೆ ಹಾಕ್ಬೇಕಾದ್ರೆ ಯಾರು ಇರಲ್ಲ ಎಕ್ಸೆಪ್ಟ್ ಯೋಹಾನ, ಅವರ ತಾಯಿ ಮತ್ತೆ ಯೇಸು ಕ್ರಿಸ್ತನ ತಾಯಿ ಇರ್ತಾರೆ, ಮಗ್ದಲದ ಮರಿಯಳಿ ಇರ್ತಾರೆ ಅಷ್ಟೇ. ಆ ರೀತಿಯಾದಂತ ಪರಿಸ್ಥಿತಿ ಬರುತ್ತೆ ಅನ್ನೋದು ಯೇಸು ಸ್ವಾಮಿಗೂ ಗೊತ್ತಿತ್ತು. ಅದಕ್ಕೆ ಹೇಳ್ತಾರೆ, ನಾನೇನ್ ಮಾಡ್ತೀನಿ, ನಿಮ್ಗೆ ಶಾಂತಿನ ಬಿಟ್ಟು ಹೋಗ್ತೀನಿ. ಅದು ಯಾವ ರೀತಿ ಅವ್ರಿಗೆ ದೊರೆಯುತ್ತೆ ಅನ್ಬೇಕಾದ್ರೆ, ಅವರು ಯೇಸುವಿನ ಮೇಲೆ ಇಡುವಂತ ನಂಬಿಕೆ ಮತ್ತೆ ಅದರ ಮುಖಾಂತರ ದೇವರಿಂದ ಬರುವಂತ ಒಂದು ಶಾಂತಿ ಸಮಾಧಾನ. ಅದು ಇಮಿಡಿಯೇಟ್ ಆಗಿ ಬರ್ಲಿಲ್ಲ ಅವ್ರಿಗೆ. ಆ ಪಂಚಾಶತ್ತಮದ ದಿನದ ನಂತರನೇ ಅವರಿಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಅದೇ ಯೇಸು ಸ್ವಾಮಿ ಅವರು ಪುನರುತ್ಥಾನದ ನಂತರ ಮತ್ತೆ ಅದೇ ಮಾತನ್ನೇ ಹೇಳ್ತಾರೆ, ಪೀಸ್ ಬಿ ವಿತ್ ಯು, ಪೀಸ್ ಬಿ ಅಂಟು ಯು ಅಂತ. 16ನೇ ಅಧ್ಯಾಯ ಯೋಹಾನ 33ನೇ ವಚನ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಹಾ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹ್ಮ್ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಹಾ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಯಾಕಂದ್ರೆ ಜಯಿಸಿದ್ದೇನೆ. ಲೋಕದಿಂದನೇ ಅವ್ರಿಗೆ ಈ ಎಲ್ಲಾ ತೊಂದರೆಗಳು ಬರುತ್ತೆ, ಅಸಮಾಧಾನ ಬರುತ್ತೆ ಅನ್ನೋದು ಗೊತ್ತಿತ್ತು. ಅದಕ್ಕೆ ಅವರು ಯೇಸು ಸ್ವಾಮಿ ಪುನರುತ್ಥಾನದ ನಂತರ ಈ ಮಾತನ್ನ ಹೇಳ್ತಾರೆ. ಮೊದಲನೇ ಸರ್ತಿ ಯೇಸು ಶಿಷ್ಯರಿಗೆ ಬಂದು ಕಾಣಿಸ್ಕೊಂಡಾಗ 20ನೇ ಅಧ್ಯಾಯ 19ನೇ ವಚನ. ಯೋಹಾನ 20:19. ಅದೇ ದಿವಸದ, ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಹಾ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಸೊ ಪೀಸ್ ಬಿ ವಿತ್ ಯು. ಸೊ ಅದಕ್ಕೆ ಯಾಕೆ ಅಷ್ಟು ಪೀಸ್ ಅನ್ನುವಂಥದ್ದು ಮುಖ್ಯವಾಗಿದೆ? ಅದಿದ್ರೆ ಮಿಕ್ಕಿದ್ದೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಈ ಭೂಲೋಕವನ್ನ ಎದುರಿಸ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಅಸಮಾಧಾನ ಇದ್ದಾಗ ಬಹಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಬೇರೆಯವ್ರಿಗೆ, ಜೊತೆಲಿ ಇದ್ದಂಥವ್ರು, ಮಕ್ಕಳಿಗೆ, ಹೆಂಡತಿಗೆ, ಅಥವಾ ಹೆಂಡತಿ ಅಸಮಾಧಾನ ಇದ್ದಾಗ ಗಂಡನಿಗೆ, ಎಲ್ರಿಗೂ, ಪಕ್ಕದ ಮನೆಯವ್ರಿಗೆ, ಮನೆಯಲ್ಲಿ ಇದ್ದವ್ರಿಗೆ ಅಷ್ಟೇ ಅಲ್ಲ, ಪಕ್ಕದ ಮನೆಯವ್ರಿಗೂ ಗೊತ್ತಾಗುತ್ತೆ ಏನೋ ಗಲಾಟೆ ನಡೀತಾ ಇದೆ, ಏನೋ ಸರಿ ಇಲ್ಲ ಈ ವಿಷಯ ಅನ್ನೋದು ಬಹಳ. ಅದೇ ಶಾಂತಿ ಸಮಾಧಾನ ಇದ್ದಾಗ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಅದೇ ಸಮಾಧಾನ ಇಲ್ದಾಗ ಏನೇ ಒಂದು ಸಣ್ಣ ಕಾರ್ಯ ತಪ್ಪಾದ್ರೂ ಸಹ ದೊಡ್ಡದಾಗಿ ಕಾಣುತ್ತೆ. ಅವರಿಗೆ ಸಿಡ್ದು ಬೀಳ್ತಾರೆ ಅಂತ ಹೇಳ್ತಾ ಇರ್ತಾರೆ ಮನೆಗಳಲ್ಲಿ. ಸಣ್ಣ ಸೌಂಡ್ ಆಯ್ತು, ಏನ್ ಮಾಡ್ತಾ ಇದ್ಯಾ ಅಂತ ಬೈಯೋದು. ಯಾಕೆ? ತಮ್ಮಲ್ಲಿ ಆ ಸಮಾಧಾನ, ಆ ಶಾಂತಿ ಅನ್ನೋದಿಲ್ಲ, ಬೇರೆ ಯಾವ್ದೋ ಕಾರಣದಿಂದ. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಬಂದಾಗ ಫಸ್ಟ್ ಇನ್ನೇನ್ ಪುನರುತ್ಥಾನಾಗಿ ಮೊದಲನೇ ಸರ್ತಿ ಮೀಟ್ ಮಾಡ್ತಿದ್ದಾರೆ, ಫಸ್ಟ್ ವರ್ಡ್ ಹೇಳೋದು ನಿಮ್ಮಲ್ಲಿ ಸಮಾಧಾನ ಇರ್ಲಿ. ಯಾಕಂದ್ರೆ ಆ ಸಮಾಧಾನ ಕಳ್ಕೊಂಡ್ಬಿಟ್ಟಿದ್ರು ಅವ್ರು. ಐಸಾಯ 53ನೇ ಅಧ್ಯಾಯ 5ನೇ ವಚನ. ಯಾವ ರೀತಿ ಯೇಸು ಸ್ವಾಮಿ ಈ ಒಂದು ಸಮಾಧಾನವನ್ನ ಕೊಡುವುದಕ್ಕೆ ಅವರಿಗೆ ಸಾಧ್ಯ ಆಯ್ತು ಅನ್ಬೇಕಾದ್ರೆ, 53ನೇ ಅಧ್ಯಾಯ 5ನೇ ವಚನ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ಹಾ ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು.
ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಹಾ. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. So, chastisement that brought us peace. ಅವರ ಗಾಯಗಳಿಂದ ನಮಗೇನಾಯ್ತು? ಈ ಒಂದು ಸಮಾಧಾನ ಅನ್ನುವುದು ನಮಗೆ ಸಿಕ್ತು ಅಂತ ಹೇಳ್ತಾರೆ. ರೋಮನ್ಸ್ 5th chapter verses 1 and 2. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2ನೇ ವಚನ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಹಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಹಾ. ಸೊ ನಮಗೆ ಯಾವ ರೀತಿಯಪ್ಪ ಈ ಒಂದು ಸಮಾಧಾನ ಸಿಗುತ್ತೆ ಅನ್ಬೇಕಾದ್ರೆ, ನಾವು ನಂಬಿಕೆಯಿಂದ ನಮ್ಮನ್ನ ದೇವರು ನೀತಿವಂತರು ಅಂತ ನಿರ್ಣಯಿಸಲ್ಪಟ್ಟಿದ್ದಾರೆ. ನಾವು ನೀತಿವಂತರಲ್ಲ, ಆದ್ರೂ ಸಹ ಆ ನಂಬಿಕೆಯನ್ನ ದೇವರು ಅದನ್ನ ಪರಿಗಣಿಸಿ ದೇವರೊಂದಿಗೆ ಇದ್ದಂತ ಸಂಬಂಧ, ಕಡಿದು ಹೋದಂತ ಸಂಬಂಧ ದೇವರು ನಮ್ಮೊಂದಿಗೆ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಈ ಒಂದು ನಂಬಿಕೆಯಿಂದ ನಮಗೇನ್ ಮಾಡಿದಾರಂತ, ಅದ್ರ ಮುಖಾಂತರ ಸಮಾಧಾನದಲ್ಲಿ ಇದ್ದೇವೆ. ಯಾಕಂದ್ರೆ ಇಡೀ ಆಗ್ಲೇ ನಾವು ಅದಕ್ಕೆ ಫಸ್ಟ್ ನಾನು ನೋಡಿದ್ದು, ಮೊದಲು ಆದಾಮನ್ ಜೊತೆ ಕಳೆದುಕೊಂಡ್ರು ಸಮಾಧಾನ, ದೇವರು ಆ ಸಂಬಂಧವನ್ನ. ನಾನು ಎಲ್ಲಾ ಇಸ್ರಾಯೇಲ್ ಜನಾಂಗದೊಂದಿಗೆ ನನಗೆ ವಾದ ಇದೆ, ಕಾಂಟ್ರವರ್ಸಿ ವಿತ್ ಯು ಅಂತ ಇಸ್ರಾಯೇಲ್ರಿಗೆ ಹೇಳಿದ್ರು. ಆಮೇಲೆ ಇಡೀ ಪ್ರಪಂಚಕ್ಕೆ ಎಲ್ಲಾ ಜನಾಂಗಗಳಿಗೆ ಹೇಳಿದ್ರು, ಕಾಂಟ್ರವರ್ಸಿ ವಿತ್ ನೇಷನ್ಸ್ ಅಂತ ಒಂದು ಪರಿಸ್ಥಿತಿ ಇದೆ ಇವಾಗ. ದೇವರಿಗೆ ಈ ಎಲ್ಲಾ ಜನಾಂಗದ ಮೇಲೆ ಕಾಂಟ್ರವರ್ಸಿ ಇದೆ, ವಾದ ಇದೆ, ಅವರೊಂದಿಗೆ ಇರುವಂತ ಸಂಬಂಧ ಇಲ್ಲ. ಆದ್ರೆ ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಯೇಸು ಸ್ವಾಮಿಗೆ, ಅವರ ಮುಖಾಂತರ ತಂದೆಯಾದ ದೇವರಲ್ಲಿ, ಅವರಿಗೆ ನನಗೆ ಅವರೊಂದಿಗೆ ಸಂಬಂಧ ಇದೆ, ಸಮಾಧಾನ ಇದೆ ಅನ್ನುವಂತ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಯಾವ ರೀತಿ ಈ ಒಂದು ಸಂಬಂಧವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ? ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಈ ಒಂದು ನಂಬಿಕೆ ಅನ್ನುವಂಥದ್ದು ನಮ್ಮಲ್ಲಿ ಯಾವಾಗ್ಲೂ ಇದ್ದೇ ಇದೆ. ಬಟ್ ಆದ್ರೂ ಸಹ ಬೇರೆ ಬೇರೆ ಸಮಯಗಳಲ್ಲಿ ನಾವು ಈ ಒಂದು ಸಮಾಧಾನನ ಟೆಂಪರರಿ ಆಗಿ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಅನೇಕ ವಿಷಯಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ, ಮನೆಯಲ್ಲಿ ಆಗ್ಬಹುದು, ನಮ್ಮ ಕೆಲಸದಲ್ಲಿ ಆಗ್ಬಹುದು, ಪಕ್ಕದ ಮನೆಯವರಿಂದ ಆಗ್ಬಹುದು, ಅಥವಾ ಹೊರಗಡೆ ಹೋದಾಗ ಆಗ್ಬಹುದು, ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಹೆಲ್ತ್ ವಿಷಯದಲ್ಲಿ, ಎಸ್ಪೆಷಲಿ ಈಗಿನ ಕಾಲದಲ್ಲಿ ಒಂದಲ್ಲ ಒಂದು ರೀತಿಯಾದಂತ ಹೆಲ್ತ್ ಪ್ರಾಬ್ಲಮ್ ಅದು ಸಡನ್ ಆಗಿ ಬರುವಂತದ್ದು. ನಾವ ನೋಡ್ತಾ ಇದೀವಲ್ಲ, ನಮ್ಮ ಬ್ರದರನ್ನಲ್ಲೇನೆ ಯಾವ ರೀತಿಯಾದಂತ ಓವರ್ ನೈಟ್, ಅದು ಅಂತಂತ ಕಾಯಿಲೆಗಳಲ್ಲ, ತಲೆನೋವು ಬಂತು, ಜ್ವರ ಬಂತು ಅನ್ನೋದಲ್ಲ, ಮೇಜರ್ ಆರ್ಗನ್ ನಲ್ಲೇ ಆಗುವಂತ ಒಂದು ಫೇಲ್ಯೂರ್. ಅದನ್ನ ನಾವು ಕೇಳ್ತಾ ಇದೀವಲ್ಲ, ಎವ್ರಿ ವೀಕ್ ನಮ್ಗೆ ಇವ್ರಿಗೆ ಆತರ ಆಗೋಯ್ತು ಅಂತ ಕೇಳಿಸ್ತಾ ಇದೆ. ಅಂತ ಸಮಯದಲ್ಲಿ ಮೊದಲು ನಾವು ಕಳ್ಕೊಳ್ಳೋದು ಈ ಸಮಾಧಾನ, ಈ ಶಾಂತಿಯನ್ನ. ಅದಕ್ಕೆ ಹೇಳ್ತಾರೆ, ನೀವೇನ್ ಮಾಡಿ, ನನ್ ಮೇಲೆ ನಂಬಿಕೆಯನ್ನ, ನಮ್ಮಲ್ಲಿರುವಂತ ನಿರೀಕ್ಷೆಯನ್ನ ನೀವು ಇನ್ನೂ ಭದ್ರ ಮಾಡ್ಕೊಳ್ಳಿ. ಫಿಕ್ಸ್ ಯುವರ್ ಮೈಂಡ್ ಆನ್ ಗಾಡ್ ಅಂತ ಹೇಳ್ತಾರೆ. ಐಸಾಯ 23ನೇ ಅಧ್ಯಾಯ 26ನೇ ಅಧ್ಯಾಯ 3ನೇ ವಚನ. ಐಸಾಯ 26:3. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಹಾ. ಅವನಿಗೆ ನಿನ್ನಲ್ಲಿ ಭರವಸವಿದೆ. ಹಾ. ಯೆಹೋವನಲ್ಲಿ ಸದಾ ಭರವಸೆ ಬಿಡಿರಿ. ಯೆಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ಎಸ್, ತಂದೆ ಆದ ಈ ಒಂದು ಏನ್ ಮುಖ್ಯವಾಗಿ ಪದೇ ಪದೇ ಹೇಳ್ತಾರೆ ಅನ್ಬೇಕಾದ್ರೆ, ನನಗೆ ನಿಮ್ ಮೇಲೆ ನಂಬಿಕೆ ಇದೆ, ನಾನು ಆಶ್ರಯ ದುರ್ಗವಾಗಿದ್ದೇನೆ, ನಿಮ್ಮೊಂದಿಗೆ ನಾನು ಯಾವಾಗ್ಲೂ ಇದ್ದೇನೆ. ನಾವು ದೇವರಿಂದ ದೂರ ಹೋಗ್ಬೋದು ಟೆಂಪರರಿ ಆಗಿ, ಯಾವ್ದೋ ಒಂದು ಕಾರಣದಿಂದ. ಬಟ್ ದೇವ್ರು ಯಾವತ್ತೂ ಆ ರೀತಿ ಮಾಡಲ್ಲ. ಯಾವುದೇ ಸಂದರ್ಭದಲ್ಲಿ ನಮ್ಮನ್ನ ಬಿಡಲ್ಲ. ಬಿಟ್ಟು ಹೋದ್ರೆ ನಾವು ಬಿಟ್ಟು ಹೋಗ್ಬೇಕಷ್ಟೇ. ಆ ಒಂದು ಕ್ಷಣದಲ್ಲಿ ಅಥವಾ ಆ ಒಂದು ದಿನದಲ್ಲಿ, ಆ ಒಂದು ಸಂದರ್ಭದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಆತರ ಆದಾಗ ನೀವು ನನ್ ಮೇಲೆ ಭರವಸೆ ಬಿಟ್ರಿ, ಅದನ್ನ ಯಾವತ್ತು ಕಳ್ಕೊಳ್ಬೇಡಿ ಅಂತಾನೆ ಹೇಳ್ತಾರೆ. ಸಾಮ್ಸ್ 119, ಸಾಮ್ 165 ವರ್ಸ್ 165, 119ನೇ ಕೀರ್ತನೆ 165ನೇ ವಚನ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಹಾ. ಸಂಪೂರ್ಣ ಸಮಾಧಾನವಿರುತ್ತದೆ. ಹಾ. ಅಂತವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಹಾ. ಸೊ ನಥಿಂಗ್ ಕ್ಯಾನ್ ಮೇಕ್ ದೆಮ್ ಸ್ಟಂಬಲ್ ಅಂತಾರೆ. ನಾವು ಎಷ್ಟರ ಮಟ್ಟಿಗೆ ದೇವರಲ್ಲಿ ಭರವಸೆ ಇಟ್ಟಿದೀವಿ, ನಂಬಿಕೆ ಇಟ್ಟಿದೀವಿ, ಎಂತ ಒಂದು ಕಷ್ಟ ಬಂದಾಗ್ಲೂ ನಾವು ಆ ಸಮಾಧಾನವನ್ನ ಕಳ್ಕೊಳ್ಳದೆ ಇರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಏನ್ ಹೇಳ್ತಾರೆ, ನಾನ್ ನಿಮ್ಮೊಂದಿಗೆ ಕವನೆಂಟ್ ಆಫ್ ಪೀಸ್, ಒಡಂಬಡಿಕೆಯನ್ನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಶಾಂತಿ ಸಮಾಧಾನದ ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ ಅಂತಾರೆ.
ಐಸಾಯ 54:10. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಹಾ, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. covenant of peace shall not be removed. ಅದಕ್ಕೆ ಇಸ್ರಾಯೇಲರು 2000 ವರ್ಷ ಅವರ ಆಶೀರ್ವಾದ ಬಿಟ್ಟು ಹೋಯ್ತು, ಇಸ್ರಾಯೇಲರ ಇದ್ದಂತ ಆಶೀರ್ವಾದ. ಬಟ್ ಇಸ್ರಾಯೇಲರ್ನ ನಿರಂತರವಾಗಿ ತೋರಿಲಿಲ್ಲ. ವಾಪಸ್ ಅವರ ಒಂದು ಫೇವರ್ ಬಂದ್ಬಿಟ್ಟಿದ್ದಾರೆ ಇಸ್ರಾಯೇಲ್ಯರು. ಆದ್ರೆ ಅದನ್ನೇ ನಮಗೂ ಹೇಳ್ತಿದ್ದಾರೆ, ನಿರಂತರವಾಗಿ ನಿಮ್ಮನ್ನ ನಾನು ತೊರೆದ್ ಬಿಡಲ್ಲ. ನನ್ನ ಒಂದು ಆಶೀರ್ವಾದ, ಆಶ್ರಯ ನಿಮಗೆ ಖಡಾಖಂಡಿತವಾಗಿ ನಿರಂತರವಾಗಿ ಇರುತ್ತೆ. ನೀವು ಒಂದು ವೇಳೆ ಯಾವುದೋ ಒಂದು ವಿಷಯದ ಸಂಬಂಧವಾಗಿ ಒಂದು ಸಂದರ್ಭವಾಗಿ ನೀವೇನ್ ಮಾಡ್ತೀರಾ, ಆ ಅಸಮಾಧಾನ, ಆ ಶಾಂತಿಯನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೂ ಕಳ್ಕೊಳ್ಬೇಡಿ ಅನ್ನುವಂತ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕೋವಿಡ್ ಅಲ್ಲಿ ನನಗೂ ಕೋವಿಡ್ ಇದೆ ಅಂತ ಹೇಳ್ಬಿಟ್ಟು ಡಿಟೆಕ್ಟ್ ಮಾಡಿದ್ರು. ಯೂರಿನರಿ ಪ್ರಾಬ್ಲಮ್ ಆಗಿತ್ತು. ಆಕ್ಚುಲಿ ಹೋದಾಗ ಟೆಸ್ಟ್ ಮಾಡ್ಬಿಟ್ಟು ಅವಾಗ ಏನು ಒಂದು ಟೆಸ್ಟ್ ಮಾಡಿದ್ರು, ಫಸ್ಟ್ ಕೋವಿಡ್ ಟೆಸ್ಟ್ ಮಾಡೇ ಮಿಕ್ಕಿದ್ದೆಲ್ಲ ಮಾಡುದು. ಒಂದು ಥರ್ಮೋಮೀಟರ್ ನಮ್ಮ ಒಳಗಡೆ ಇರ್ತಿರ್ಲಿಲ್ಲ. ಸೊ ಅದು ಬಿಗಿನಿಂಗ್ ಅಲ್ಲೇನೆ, ಜೂನ್ ಹೋದ ಅಲ್ಲಿ ಮಧ್ಯಾಹ್ನ ಬೆಳಿಗ್ಗೆ ಟೆಸ್ಟ್ ಮಾಡ್ಕೊಂಡು ಬಂದು ಯೂರಿನರಿ ಇದಕ್ಕೆ ಸ್ಟೋನ್ ಇದೆ ಅಂತ ಹೇಳಿ, ಸಾಯಂಕಾಲ ನೀವು ಏನಾಗ್ಬೇಕು, ಕೋವಿಡ್ ಇದೆ, ಅಡ್ಮಿಟ್ ಆಗ್ಬೇಕು. ಹೋದೆ, ಎಲ್ಲ ಅಡ್ಮಿಟ್ ಆಯ್ತು. ಅದೇ ಅದು 15 ಮೆಂಬರ್ ವಾರ್ಡ್ ಫೋರ್ಟಿಸ್ ಹಾಸ್ಪಿಟಲ್ ಅಲ್ಲಿ. ಒಂದು 15 ಜನ ಬೇರೆ ಬೇರೆ ಒಂದು ಕಂಪಾರ್ಟ್ಮೆಂಟ್ ಗಳು ಮಾಡಿ ಇಟ್ಟಿದ್ರು. ಅಲ್ಲಿ ಒಬ್ಬರಿಗೆ ನೆಕ್ಸ್ಟ್ ಡೇನ ಸೆಕೆಂಡ್ ಡೇನ 15 ದಿವಸ, ಅದ 1 ವಾರ ಅಲ್ಲಿರ್ಬೇಕು, 1 ವಾರ ಹೋಟೆಲ್ ಅಲ್ಲಿ ಹಾಕಿದ್ರು. ಆಮೇಲೆ ಆ 1 ವಾರದಲ್ಲಿ 2ನೇ ದಿನ ಒಬ್ಬ ಪಕ್ಕದಲ್ಲಿ ಮಿಡ್ಲ್ ಏಜ್ ಪಾಪ, ಒಂದ್ 40 ವರ್ಷ ಇರ್ಬೋದು, ಅಳಕ್ ಶುರು ಮಾಡ್ದ. ಬೆಳಿಗ್ಗೆ 2 ದಿನ ಹತ್ತಿದ ನಾಯಪ್ಪ. ಏನಾಯ್ತು ಅಂತಂದ್ರೆ ಆಮೇಲೆ ಗೊತ್ತಾಯ್ತು, ಅವ್ರ ಸಿಸ್ಟರ್ನ ಅದೇ ಕೋವಿಡ್ ಅನ್ಬಿಟ್ಟು ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ಹಾಕಿದ್ದಾರೆ, ಅಲ್ಸೂರ್ ಹತ್ರ ಎಲ್ಲೋ. ಅಲ್ಲಿ ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಈ ಅಪ್ಪನಿಗೆ ಹೇಳೇ ಇಲ್ಲ, ಗೊತ್ತೇ ಇಲ್ಲ. 2 ದಿನ ಆದ್ಮೇಲೆ 3 ದಿನ ಆದ್ಮೇಲೆ ಅವ್ರಿಗೆ ಗೊತ್ತಾಗಿದೆ. ಬಹಳ ಕ್ಲೋಸ್ ಅನ್ಸುತ್ತೆ. 2 ದಿನ ಹತ್ತಿದ ನಾಯಪ್ಪ. ಎಷ್ಟು ಅಂದ್ರೆ ಯಾವ ರೀತಿ ಪರಿಸ್ಥಿತಿಗಳು ಬರುತ್ತೆ ಅಂದ್ರೆ ಅವರಲ್ಲಿ ಇದ್ದಂತ ಸಮಾಧಾನ. ಎಂತ ಡಾಕ್ಟರ್ ಬಂದ್ರು, ನರ್ಸ್ ಬಂದು ಏನ್ ಹೇಳಿದ್ರು, ಅವ್ರಿಗೆ ಫೋನಲ್ಲಿ ಮಾತಾಡ್ತಾನೆ ಇದ್ದಾನೆ, ನನ್ಗೆ ಯಾಕೆ ಹೇಳಲಿಲ್ಲ, ಹಿಂಗಾಗೋಯ್ತು, ಅವ್ರು ಈ ತರ ಇದ್ರು, ಆ ತರ ಇದ್ರು. 2 ಡೇಸ್ ಪಾಪ ಆ ತರ ಒಂದು ಪರಿಸ್ಥಿತಿ ಆಯ್ತು. ಸೊ ದೇವ್ರು ಅದಕ್ಕೆ ಹೇಳ್ತಾರೆ, ನಾನ್ ನಿಮ್ಮೊಂದಿಗಿದ್ದೇನೆ. ನನಗೆ ಅಂತ ಏನು ಆಗ್ಲಿಲ್ಲ. ಆಕ್ಚುಲಿ ಬೇರೆ ಸಿಂಪ್ಟಮ್ಸ್ ಅಂತದ್ ಏನ್ ಇರ್ಲಿಲ್ಲ. ನಾನು ಆರಾಮಾಗೆ ಕೂತಿದ್ದೆ, ಚೆನ್ನಾಗಿ ತಿಂಡಿ ಎಲ್ಲ ಕೊಡೋರು, ಟ್ಯಾಬ್ಲೆಟ್ಸ್ ಕೊಡೋರು. ಅದ್ರ ಜೊತೆಲಿ ಆಪರೇಷನ್ ಮಾಡಿದ್ರು. ಕೋವಿಡ್ ಜೊತೆಲಿ ಒಂದು ಅದನ್ನ ಫೋಟೋ ಎಲ್ಲ ಬಂದ್ಬಿಡ್ತು ಪೇಪರ್ ಅಲ್ಲಿ. ಒಂದು ಪೇಷಂಟ್ ಅಂಡರ್ವೆಂಟ್ ಅದಕ್ಕೆ ಸ್ಪೆಷಲ್ ಒಂದು ಆಪರೇಷನ್ ಥಿಯೇಟರ್ ಮಾಡಿ ಫೋರ್ಟಿಸ್ ಅಲ್ಲಿ ಯೂರಿನರಿ ಇದಕ್ಕೆ ಒಂದು ಸ್ಟೆಂಟ್ ಹಾಕ್ಬೇಕಾಗಿತ್ತು, ಆ ಸ್ಟೋನ್ ಹೊರಗಡೆ ಬರೋದಿಕ್ಕೆ. ಅದಕ್ಕೆ ಈ ತರ ಒಂದು ಕಂಡೀಷನ್ ಅಲ್ಲೂ ಒಂದು ಈ ರೀತಿ ಒಂದು ಪ್ರೊಸೀಜರ್ ಮಾಡಿದ್ದಾರೆ ವಿತಿನ್ ಕೋವಿಡ್ ಅಂತ. ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಆಯ್ತು ಅದು ಫೋರ್ಟಿಸ್ ಅವ್ರಿಗೆ. ಅಂದ್ರೆ ಆ ರೀತಿಯಾದಂತ ನನಗೆ ಆ ಒಂದು ಮನಸ್ಥಿತಿ ಇರ್ಲಿಲ್ಲ, ಈ ತರ ಆಗೋಯ್ತಲ್ಲ ಅನ್ನುವಂತ ವಿಷಯ. ದೇವರಿದ್ದಾರೆ, ಮತ್ತೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಪಾಪ ನರ್ಸ್ಗಳು ಬೆಳಿಗ್ಗೆ 12 ಅವರ್ಸ್ ಕಂಟಿನ್ಯೂಸ್ ಆಗಿ ಆ ಹಸ್ಮಟ್ ಸೂಟ್ ಹಾಕೊಂಡಿರೋರು. ಆಶ್ಚರ್ಯ, ಹೆಂಗೆ ಅವರು ಅದನ್ನ ಹಸ್ಮಟ್ ಸೂಟ್ ನೋಡಿದ್ದೀರಾ ಅನ್ಸುತ್ತೆ. ಇಲ್ಲಿಂದ ಕೆಳಗಡೆವರೆಗೂ ಎಲ್ಲ ಕಂಪ್ಲೀಟ್ಲಿ ಕವರ್ಡ್, ಫುಲ್ ಬಾಡಿ. ಆ ಸೂಟ್ ಅಲ್ಲಿ 12 ಅವರ್ಸ್ ಆ ನರ್ಸ್ ಬಂದು ಅಷ್ಟು ಖುಷಿಯಾಗಿ ಮಾತಾಡ್ಕೊಂಡು ನಕ್ಕೊಂಡು, ಎಲ್ರು ಪೇಷಂಟ್, ಎಲ್ಲ ಕೋವಿಡ್ ಪೇಷಂಟ್ ಜೊತೆ, ಅಲ್ಲಿ ಕೆಲವರು ಓಲ್ಡ್ ಪೇಷಂಟ್ಸ್ ಇದ್ರು, ಅವ್ರ ಹತ್ರ ಬಂದು ಮಾತಾಡೋರು. ಇಮ್ಯಾಜಿನ್ ಹರ್ ಸ್ಟೇಟ್ ಆಫ್ ಮೈಂಡ್. ಆ ಒಂದು ಪರಿಸ್ಥಿತಿಲಿ ಆ ಒಂದು ಕೆಲಸವನ್ನ ಅಷ್ಟು ಸಮಾಧಾನದಲ್ಲಿ, ಶಾಂತಿ, ಹಂಗಿದ್ರೇನೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ, ಮನಸ್ಸು ಚೆನ್ನಾಗಿದ್ರೇನೆ. ಆ ರೀತಿ ಐ ಡೋಂಟ್ ನೋ ಹೌ ವಾಟ್ ವಾಸ್ ಹರ್ ಇದು ಸ್ಟೇಟ್ ಆಫ್ ಮೈಂಡ್, ಹೌ ಶಿ ಗಾಟ್ ಇಟ್ ಅಲ್ವಾ. ಸೊ ಅವ್ರು ನೋಡಿದ್ರೆ ನಮಗೆ ಒಂಥರ ಖುಷಿ ಆಗ್ತಾ ಇತ್ತು. ಪಾಪ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆ ಯಪ್ಪ ತಿಂತಾನೆ ಇರ್ಲಿಲ್ಲ, ಪಕ್ಕದಲ್ಲಿ ಇನ್ನೊಬ್ರು ಓಲ್ಡ್ ಮ್ಯಾನ್. ಅಂಕಲ್ ನೀವು ತಿನ್ನಿ, ಅಂಕಲ್ ನೀವು ತಿನ್ಲೇ ಇಲ್ಲ, ಒಂಚೂರು ತಿಂದಿಲ್ಲ, ನೀವು ಅಟ್ಲೀಸ್ಟ್ ತಿನ್ನಿ ಅಂತ ಶಿ ವಾಸ್ ಫೋರ್ಸಿಂಗ್ ಇನ್. ಆಮೇಲೆ ಅಳ್ತಾ ಇದ್ನಲ್ಲ, ಅವನ ಹತ್ರ ಹೋಗಿ ಸಮಾಧಾನ ಮಾಡೋ, ಯಾಗೋಯ್ತು, ಏನ್ ಮಾಡ್ಕೋತೀವಿ, ಸಮಾಧಾನ ಮಾಡ್ಕೊಳ್ಳಿ ಅಂತೆಲ್ಲ. ಅಂದ್ರೆ ಅವರಲ್ಲಿ ನಮ್ಮಲ್ಲಿ ಸಮಾಧಾನ ಇದ್ದಾಗ್ಲೇ ನಾವು ಬೇರೆಯವರಿಗೆ ಆ ಒಂದು ಸಮಾಧಾನ ಕೊಡ್ಲಿಕ್ಕೆ ಸಾಧ್ಯ. ನನಗೆ ತಲೆನೋವು ಬಂದಿದೆ, ಫೋನ್ ಮಾಡಿದ್ರೆ, ಇಡಪ್ಪ ನನ್ಗೆ ತಲೆ ಕೆಟ್ಟೋಗಿದೆ ಬೆಳಿಗ್ಗೆಯಿಂದ,
ಅಂತ ನಾವ್ ಹೇಳ್ತೀವಲ್ವಾ? ಯಾಕಂದ್ರೆ ನನ್ನಲ್ಲಿ ಆ ಒಂದು ಶಾಂತಿ ಸಮಾಧಾನ ಇಲ್ಲ. ಅದೇ ಇದ್ದಾಗ ಬೇರೆ ಏನಾದ್ರೂ ಒಂದು ಬ್ರದರ್ ಈ ತರ ಆಗಿದೆ, ಒಂದ್ ಸ್ವಲ್ಪ ಹೆಲ್ಪ್ ಬೇಕು ಅಂತ, ಆಯ್ತು ಬ್ರದರ್ ಹೇಳಿ ಅಂತ ಹೇಳ್ತೀವಿ ಖಂಡಿತವಾಗಿ. ಅಂದ್ರೆ ಈ ಒಂದು ಶಾಂತಿನ ನಾವು ಯಾವ ರೀತಿ ಪಡ್ಕೊಳಕ್ಕೆ ಸಾಧ್ಯ ಅಂದಾಗ ದೇವರಲ್ಲಿ ನಾವು ಇಡುವಂತ ನಂಬಿಕೆ. ಯಾಕಂದ್ರೆ ದೇವರು ನಮ್ಮಲ್ಲಿ ನಂಬಿಕಸ್ಥನಾಗಿ ಅದನ್ನು ಹೇಳ್ತಾರೆ, ನಾನ್ ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೀನಿ ಅಂತ ದೇವರು ಹೇಳ್ತಾರೆ. ಮೊದಲನೇ ಕೊರಿಂತ 14ನೇ ಅಧ್ಯಾಯ 33ನೇ ವಚನ. ಫಸ್ಟ್ ಕೊರಿಂಥಿಯನ್ಸ್ 14 ಚಾಪ್ಟರ್ 33rd ವರ್ಸ್. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಗಾಡ್ ಇಸ್ ನಾಟ್ ಅ ಗಾಡ್ ಆಫ್ ಕನ್ಫ್ಯೂಷನ್ ಬಟ್ ಆಫ್ ಪೀಸ್. ಈ ಕನ್ಫ್ಯೂಸ್ ಆದಾಗ ಇನ್ನೊಂದು ನಾವು ಕಾರಣ ನಮ್ಮಲ್ಲಿ ಈ ಒಂದು ಅಸಮಾಧಾನ ಆಗುವುದಕ್ಕೆ ಸಾಧ್ಯ ಕಾರಣ. ಆದ್ರಿಂದ ದೇವರು ಯಾವತ್ತು ಕನ್ಫ್ಯೂಸ್ ಮಾಡಲ್ಲ ನಮ್ಮನ್ನ, ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಯಾವ್ದೋ ವಿಷಯಗಳಲ್ಲಿ, ಆತ್ಮಿಕ ವಿಷಯಗಳಲ್ಲೂ ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ ಬೇರೆ ಬೇರೆ ರೀತಿನಲ್ಲಿ. ಆದ್ರೆ ದೇವರು ಕನ್ಫ್ಯೂಸ್ ಮಾಡಲ್ಲ ನಮ್ಮನ್ನ. ನಾವು ಅರ್ಥ ಮಾಡ್ಕೊಂಡಿರುವಂತ ರೀತಿ, ನಾವು ಇಂಟರ್ಪ್ರಿಟ್ ಮಾಡುವಂತ ಮುಖಾಂತರ ನಾವು ದೇವರನ್ನ ಕನ್ಫ್ಯೂಸ್ ಮಾಡ್ಕೊಳ್ತೀವಿ, ಅಥವಾ ದೇವರ ಯೋಜನೆಯನ್ನ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಸೊ ಅದನ್ನ ಹೇಳ್ತಾರೆ ದೇವರು, ನಾನ್ ಕನ್ಫ್ಯೂಸ್ ಮಾಡಲ್ಲಪ್ಪ, ನೀನು ಓದ್ತಾ ಇರೋ ರೀತಿ ಅದು ಅಂತ ಅಲ್ಲಿ ಹೇಳ್ತಾರೆ. ಪೀಟರ್ ಮೊದಲನೇ ಪೇತ್ರ 5ನೇ ಅಧ್ಯಾಯ 6 ಮತ್ತು 7ನೇ ವಚನ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸೊ ಆತನ ನಮ್ಗೆ ಖಂಡಿತವಾಗಿ ಈ ತರ ಚಿಂತೆ ಬಂದೇ ಬರುತ್ತೆ, ಆಂಗ್ಸೈಟಿ ಬಂದೇ ಬರುತ್ತೆ ಬೇರೆ ಬೇರೆ ಸಮಯಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಕಾರಣಗಳಿಂದ. ಅಂತ ಟೈಮಲ್ಲಿ ನಾವು ದೇವರ ಮೇಲೆ ಇಡುವಂತ ನಂಬಿಕೆ, ನಿರೀಕ್ಷೆಯ ಮುಖಾಂತರ ಆ ಒಂದು ಸಮಾಧಾನನ ಪಡ್ಕೊಳ್ಳಕ್ಕೆ ಸಾಧ್ಯ ಇದೆ. ಇನ್ನೊಂದು ಹೇಳ್ತಾರೆ ಯಾವ ರೀತಿ ನಾವು ಈ ಸಮಾಧಾನ ಪಡ್ಕೊಳ್ಳಕ್ಕೆ ಸಾಧ್ಯ ಅಂದಾಗ, ಫಿಲಿಪಿಯನ್ಸ್ 4th ಚಾಪ್ಟರ್ 6th and 7th ವರ್ಸ್. ಫಿಲಿಪ್ಪ 4ನೇ ಅಧ್ಯಾಯ 6 ಮತ್ತು 7ನೇ ವಚನ. ಪ್ರೇಯರ್ ಅಂಡ್ ಪಿಟಿಷನ್ ಅಂತ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಸೊ ಯಾವುದೇ ಒಬ್ರು ನಾವು ಬೇರೆ ಒಬ್ಬ ಬ್ರದರ್ಗಾಗ್ಲಿ ಸಿಸ್ಟರ್ಗಾಗ್ಲಿ ಯಾವ್ದನ್ನ ಕೊಡೋಕೆ ಸಾಧ್ಯ ಅನ್ಬೇಕಾದ್ರೆ, ಚಿಂತೆ ಮಾಡ್ಬೇಡಿ ಬ್ರದರ್, ಚಿಂತೆ ಮಾಡ್ಬೇಡಿ, ದೇವ್ರಿದ್ದಾನೆ ಅಂತ ಅದು ಕಾಮನ್ ಆಗಿ ಎಲ್ರು ಹೇಳ್ತೀವಲ್ವಾ. ಬಟ್ ನಿಜವಾಗಿ ಅದು ನಿಜನೇ ಅದು. ಬಟ್ ನಾವು ಒಂಥರ ಕಲೋಕ್ವಿಯಲ್ ಆಗಿ ಆತರ ಹೇಳ್ಬಿಡ್ತೀವಿ. ಬಟ್ ದಟ್ ಈಸ್ ದಿ ಟ್ರೂತ್, ದಟ್ ಈಸ್ ವಾಟ್ ಗಾಡ್ ಸೇಸ್. ಆ ತರ ಆದಾಗ ನೀವೇನ್ ಮಾಡಿ, ನನ್ ಮೇಲೆ ನಂಬಿಕೆ ಇಡಿ, ಖಂಡಿತವಾಗಿ ಆ ಚಿಂತೆ ಮಾಡಕ್ ಹೋಗ್ಬೇಡಿ. ಅಂತ ಒಂದು ಚಿಂತೆನ ದೇವ್ರು ನಮ್ಗೆ ಕೊಡಲ್ಲ ಅಂತಾನು ಹೇಳ್ತಾರೆ. ಅದ್ರ ಜೊತೆಯಲ್ಲಿ ನಮಗೆ ಪವಿತ್ರಾತ್ಮನ ಸಹಾಯವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ರೋಮನ್ಸ್ 14th ಚಾಪ್ಟರ್ 17th ವರ್ಸ್. ರೋಮಪುರದವರೆಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಸೊ ಪವಿತ್ರಾತ್ಮನ ಸಹಾಯದಿಂದ ಈ ಒಂದು ಸಮಾಧಾನವನ್ನ ಪಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ಅದೇ 15ನೇ ಅಧ್ಯಾಯ ಅದರಲ್ಲೇ 13ನೇ ವಚನ. ರೋಮನ್ಸ್ 15:13. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಗಾಡ್ ಆಫ್ ಹೋಪ್ ಫಿಲ್ ಯು ವಿತ್ ಆಲ್ ಜಾಯ್ ಅಂಡ್ ಪೀಸ್. ಸೊ ಪೀಸ್ 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 ಅನ್ನುವಂಥದ್ದು ಪ್ರತಿಯೊಂದು ಇಷ್ಟು ವರ್ಷಗಳು ಬರುತ್ತೆ ನೋಡಿ. ಯಾಕಂದ್ರೆ ಈ ಸ್ಟ್ರೆಸ್ಗೆ ಆಪೋಸಿಟೇ ಇದು. ಆ ಸ್ಟ್ರೆಸ್ ನ ನಾವು ಕಳ್ಕೊಳ್ಬೇಕಾದ್ರೆ ದಿಸ್ ಪೀಸ್ ಇಸ್ ವಾಟ್ ವಿ ನೀಡ್. ಅಥವಾ ರಿವರ್ಸ್, ಪೀಸ್ ಇದ್ದಾಗ ಸ್ಟ್ರೆಸ್ ಇಲ್ಲ. ಇಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ಅದನ್ನೇ ಇಲ್ಲಿ ಬಹಳ ಅದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ ಸತ್ಯವೇದದಲ್ಲಿ. ಆ ಒಂದು ದೇವರೊಂದಿಗೆ ದೇವರ ಇರುವಂತ ನಂಬಿಕೆ ಪಡ್ಕೊಳ್ಳಿ, ಈ ರೀತಿಯಾದಂತ ಸ್ಟ್ರೆಸ್ ನಿಮಗೆ ಬರಲ್ಲ, ಇನ್ಸ್ಟೆಡ್ ಸಮಾಧಾನ ನಿಮ್ಮಲ್ಲಿ ಇರುತ್ತೆ ಅನ್ನುವಂತ ವಿಷಯ. ಅದಕ್ಕೆ ಈ ಒಂದು ಫ್ರೂಟ್ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮನಿಂದ ಉಂಟಾಗುವ ಫಲಗಳೇನಪ್ಪಾ ಅನ್ಬೇಕಾದ್ರೆ
ಸಮಾಧಾನ ಬಂತು. ಸೊ ಲವ್, ಜಾಯ್, ಪೀಸ್, ಪೇಷನ್ಸ್, ಕೈಂಡ್ನೆಸ್, ಗುಡ್ನೆಸ್ ಅಂಡ್ ಫೇತ್ಫುಲ್ನೆಸ್. ಸೊ ಅದರಿಂದ ಬರುವಂತ ಒಂದು ಫಲನೇ ಈ ಒಂದು ಸಮಾಧಾನ. ಅದರ ಜೊತೆಯಲ್ಲಿ ಜ್ಞಾನ ಮತ್ತೆ ವಿವೇಕ. ಯಾಕೋಬ 3ನೇ ಅಧ್ಯಾಯ 17ನೇ ವಚನ, ಜೇಮ್ಸ್ 3:17. ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. ಸೊ ಈ ರೀತಿಯಾದಂತ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಸೊ ನಿನ್ನೆ ಒಂದ್ ಮಾತು ಹೇಳ್ದೆ ಅಲ್ವಾ, ನಾವು ಅದು ಬರೀ ಕೇಳಿಸ್ಕೊಳ್ಳೋರ್ಗ್ ಮಾತ್ರ ನಾನು ಹೇಳ್ದೆ ನಿನ್ನೆ. ಆಕ್ಚುಲಿ ಈ ರೀತಿಯಾದ ಸಂದೇಶ ಕೊಡೋರು ಆ 3 ಇಂಡಿಕೇಟರ್ಸ್ ನ ಫಾಲೋ ಮಾಡ್ಬೇಕು. ಏನಪ್ಪಾ ಅನ್ಬೇಕಾದ್ರೆ, ನಾನು ಈ ತರ ಮಾತಾಡ್ತಾ ಇದ್ದೀನಿ, ಈ ತರ ಒಂದು ಸಂದೇಶದಲ್ಲಿ ನಿಮ್ಮ ನಂಬಿಕೆಯನ್ನ ವೃದ್ಧಿ ಮಾಡುವಂತ ಕಾರ್ಯ ಮಾಡ್ತಾ ಇದ್ದೀನಾ, ಅದರ ಜೊತೆಲಿ ನೆಕ್ಸ್ಟ್ ನಿಮ್ಮಲ್ಲಿ ಇರುವಂತ ದೇವರ ಈ ಗುಣಾತಿಶಯಗಳನ್ನ ಏನೆಲ್ಲ ನಾವು ಓದಿ, ಫ್ರೂಟ್ ಆಫ್ ದ ಸ್ಪಿರಿಟ್, ಜಾಯ್, ಪೀಸ್, ಪೇಷನ್ಸ್, ಇದನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಆಯ್ತಾ ಈ ಒಂದು ನನ್ನ ಪಾಠದಿಂದ? 3ನೇದಾಗಿ, ಇದರಿಂದ ಸತ್ಕಾರ್ಯಗಳನ್ನ, ದೇವರ ಕಾರ್ಯಗಳನ್ನ, ಸ್ವಾರ್ಥ ಕಾರ್ಯಗಳನ್ನ ಮಾಡ್ಲಿಕ್ಕೆ ಒಂದು ಸಾಧನೆಯಾಗಿ ಒಂದು ಹೆಲ್ಪ್ ಆಗ್ತಾ ಇದೆಯಾ ಕೇಳಿಸ್ಕೊಳ್ಳೋರ್ಗೆ ಅನ್ನುವಂತ, ನಾನೇನೇ ಒಂದು ಪಾಠ ಹೇಳ್ದಾಗ, ಒಂದು ಸಬ್ಜೆಕ್ಟ್ ಮಾಡಿದಾಗ, ಈ ಅಟ್ಲೀಸ್ಟ್ ಈ 3ರಲ್ಲಿ ಒಂದಾದ್ರೂ 1% ಆದ್ರೂ ಇರ್ಬೇಕಲ್ವಾ? ಅದಿದ್ಯಾ ಇಲ್ವಾ ಅನ್ನೋದು ನಾವು ಒಂದು ಪರೀಕ್ಷೆ ಮಾಡ್ಬೇಕು. ನಿಮ್ಮೊಂದಿಗೆ ಹೇಳೋದಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳೋರು ಸಹ ಈ ಪಾಠದಿಂದ ನನ್ಗೇನಾದ್ರೂ, ನನಗೆ ನನ್ನಲ್ಲಿರುವ ನಂಬಿಕೆ ಜಾಸ್ತಿ ಆಯ್ತೇನಪ್ಪ, ಅಥವಾ ನನ್ನಲ್ಲಿರುವಂತ ಗುಣಗಳನ್ನ ನಾನು ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಒಂದು ಹೆಲ್ಪ್ ಆಯ್ತಾ, ಅದ್ರ ಜೊತೆಯಲ್ಲಿ ಸತ್ಕಾರ್ಯ ಮಾಡ್ಲಿಕ್ಕೆ, ದೇವರ ಕಾರ್ಯ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತಾ? ಈ ಒಂದು 3 ಇಂಡಿಕೇಟರ್ಸ್ ನ ನೀವು ಹಾಕಿ ನೋಡಿ. ನಿಮ್ಗೆ ಅವಾಗ ಬ್ರದರ್ ಬಹಳ ಚೆನ್ನಾಗಿ ಮಾತಾಡಿದ್ರು, ಸುಮ್ನೆ ಹಾಗೆ ಹೇಳೋದಲ್ಲ, ಅವರು ಜೋರಾಗಿ ಮಾತಾಡಿದ್ರು ಅಥವಾ ಒಳ್ಳೆ ಜೋಕ್ಸ್ ನ ಮಾಡಿದ್ರು, ಅದು ಇಂಪಾರ್ಟೆಂಟ್. ಅದು ಒಂಥರ ಕ್ರೌಡ್ ನ ಇಟ್ಕೊಳ್ಳಕ್ಕೆ ಅದು ಬಹಳ ಮುಖ್ಯ. ಅದು ಆದ್ರೆ ದಟ್ ಈಸ್ ನಾಟ್ ದಿ ಕ್ರಕ್ಸ್ ಆಫ್ ದ ಹೋಲ್ ಥಿಂಗ್ ಅಕಾರ್ಡಿಂಗ್ ಟು ಮೀ. ಓಕೆ, ಸೊ ಆದ್ರಿಂದ ಈ ಒಂದು ಸಮಾಧಾನದ ವಿಷಯದಲ್ಲಿ ಈ ಎಲ್ಲಾ ವಿಷಯಗಳನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಯೇಸು ಕ್ರಿಸ್ತನ ಬೀಟಿಟ್ಯೂಡ್ಸ್ ಏನ್ ಹೇಳ್ತೀರಾ ಬ್ರದರ್? ಪರ್ವತ ಪ್ರಸಂಗದಲ್ಲಿ ಈ ಪೀಸ್ ಮತ್ತೆ ಪೀಸ್ ಮಾಡೋವರ ವಿಷಯ, ಪೀಸ್ ಮೇಕರ್ಸ್ ಅಂತಾರೆ. ಇದನ್ನ ನಮ್ಮ ಬ್ರದರ್ ಡ್ಯಾನಿ ಬಹಳ ಬ್ಯೂಟಿಫುಲ್ ಆಗಿ ಬಹಳ ದಿನಗಳಿಂದ ಅದನ್ನ ಮಾತಾಡಿದ್ರು. 5 ಬಾಯಾರಿದವರು ಏನೋ ಅದೆಲ್ಲ 5 ಏನೇನು ಬೀಟಿಟ್ಯೂಡ್ಸ್ ಬರುತ್ತಲ್ಲ, ಪ್ರತಿಯೊಂದನ್ನು ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ರು, ಇನ್ಕ್ಲೂಡಿಂಗ್ ಈ ಪೀಸ್ ಮೇಕರ್ಸ್ ಬಗ್ಗೆ. ಮತ್ತಾಯ 5ನೇ ಅಧ್ಯಾಯ 9ನೇ ವಚನ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನೋಡಿ ಎಷ್ಟು ಈ ಒಂದು ಸಮಾಧಾನ ನಾನೇನಾದ್ರೂ ಉಂಟು ಮಾಡಿದ್ರೆ ಬೇರೆಯವರಲ್ಲಿ, ನನ್ನಲ್ಲಿ ಸಮಾಧಾನ ಇರ್ಬೇಕು. ಅದ್ರ ಜೊತೆಯಲ್ಲಿ ಇನ್ನೊಬ್ಬರಿಗೆ ನಾನು ಆ ಸಮಾಧಾನವನ್ನ ಕೊಡೋದಕ್ಕೆ ಸಾಧ್ಯತೆ ಆದ್ರೆ ಅದು ಏನ್ ಅನ್ಕೊಂಡ್ಬಿಡ್ತೀನಿ, ನಾ ದೇವರ ಮಕ್ಕಳಾಗ್ಬಿಡ್ತೀವಿ. ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈ ಪೀಸ್ಗೆ. ದ ಪೀಸ್ ಮೇಕರ್ ಫಾರ್ ದೇ ವಿಲ್ ಬಿ ಕಾಲ್ಡ್ ಸನ್ಸ್ ಆಫ್ ಗಾಡ್. ಯಾಕೆ ಅನ್ಬೇಕಾದ್ರೆ ಅದು ಒಂದು ರೀತಿಯಾದಂತ ಬ್ಲೆಸ್ಸಿಂಗ್ ಅಂತಾನು ಹೇಳ್ತಾರೆ. ದ ಬ್ಲೆಸೆಡ್ನೆಸ್, ಚಿಲ್ಡ್ರನ್ ಆಫ್ ಗಾಡ್, ಬ್ಲೆಸ್ಸೆಡ್ ಆರ್ ದ ಪೀಸ್ ಮೇಕರ್ಸ್. ಮತ್ತೆ ದೇ ಆರ್ ಕಾಲ್ಡ್ ದಿ ಸನ್ಸ್ ಆಫ್ ಗಾಡ್. ಎಂತ ಒಂದು ಟೈಟಲ್ ಕೊಡ್ತಾ ಇದ್ದಾರೆ ನೋಡಿ ಈ ಒಂದು ಸಮಾಧಾನದ ವಿಷಯದಲ್ಲಿ. ಮತ್ತೆ ಅವ್ರೇನ್ ಮಾಡ್ಬೇಕು, ಯಾವ ರೀತಿ ಹಾಗಾದ್ರೆ ನಾನು ಸಮಾಧಾನ ಉಂಟು ಮಾಡಬಹುದು, ಹೌ ವಿಲ್ ಐ ಬಿಕಮ್ ಎ ಪೀಸ್ ಮೇಕರ್? ಕ್ವೆಶನ್ ಬರುತ್ತಲ್ವಾ ನೆಕ್ಸ್ಟ್. ನಾನು ದೇವರ ಮಗ ಆಗ್ಬೇಕು ಅನ್ಬೇಕಾದ್ರೆ ಸಮಾಧಾನ ಮಾಡ್ಸಪ್ಪ, ಸಮಾಧಾನನ ಉಂಟು ಮಾಡು ಅಂತ ಹೇಳಿದಾಗ ಹೌ ಡು ಐ ಡೂ ಇಟ್? ಅದಕ್ಕೆ ಕೆಲವು ಸ್ಟೆಪ್ಸ್ ಹೇಳ್ತಾರೆ. ಪರ್ಸನಲ್ ರಿಫ್ಲೆಕ್ಷನ್, ಮೊದಲು ನನ್ನಲ್ಲಿ ಸಮಾಧಾನ ಇದೆಯಾ, ನಾನು ಆ ತರ ಸಮಾಧಾನ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ, ಅದನ್ನ ನಾನು ಪರೀಕ್ಷೆ ಮಾಡಬೇಕು. 2ನೇದಾಗಿ, ಯಾವಾಗ ಅಸಮಾಧಾನ ಬರುತ್ತೆ ಬೇರೆಯವರಲ್ಲಿ ಅನ್ಬೇಕಾದ್ರೆ, ಯಾವುದೋ ಒಂದು ಕಾನ್ಫ್ಲಿಕ್ಟ್ ಇದೆ, ಒಂದು ಜಗಳನೋ ಏನೋ ಒಂದು ರೀತಿಯಾದಂತ ಮನಸ್ತಾಪ, ಹಂಗ ಹೇಳ್ಬಿಟ್ರು ಬ್ರದರ್ ಅಂತ ಅವ್ನ್ ಕೇಳಿಸ್ಕೊಂಡೇ ಇರಲ್ಲ, ಅವ್ರು ಹೇಳಿರೋದಿಲ್ಲ. 3ನೇವ್ರು ಬಂದು ಇದನ್ನ ಒಂದೊಂದ್ಸತಿ ಆಗತ್ತೆ, ಯಾವ್ದೋ ಕಾರಣಕ್ಕೋಸ್ಕರ ಹಂಗ ಹೇಳ್ಬಿಟ್ರು ಬ್ರದರ್ ನಿಮ್ ವಿಷಯದಲ್ಲಿ ಅಂತ ಇನ್ನೊಬ್ರು ಬಂದು ಹೇಳ್ದಾಗ
ಅದನ್ನ ಏನ್ ಮಾಡ್ಬೇಕು ನಾನೀಗ? ಅವ್ರು ಹೇಳಿದ್ರ ಫಸ್ಟ್ ಯಾತಕ್ ಹೇಳಿದ್ರು ಅಂತ ಹೋಗಿ ನೇರವಾಗಿ ಅವ್ರ ಹತ್ರ ಮಾತಾಡ್ಬೋದಲ್ಲ. ಹಾ ನಾನ್ ನೋಡ್ತೀನಿ, ನಾನು ಅವನ್ಗಿಂತ ದೊಡ್ಡವನು, ನನ್ಗೆ ಅವನ್ಗೇನ್ ಗೊತ್ತಿದೆ. ಸೊ ಏಕವಚನದಲ್ಲಿ ಹೊಟ್ಟೋಗ್ತೀವಿ. ಆದ್ರಿಂದ ಆದ್ರೆ ಇನ್ನೊಬ್ರು ಬಂದು, ಇಲ್ಲ ಬ್ರದರ್ ಅವ್ರು ಆ ರೀತಿ ಹೇಳಿಲ್ಲ, ಬೇರೆ ಏನೋ ಒಂದು ವಿಷಯದಲ್ಲಿ ಹೇಳ್ತಾ ಇದ್ರು ಅಂತ ಇನ್ನೊಬ್ರು ಬಂದು ಅದನ್ನ ಸರಿ ಮಾಡಕ್ಕೆ ಟ್ರೈ ಮಾಡ್ತಾರಲ್ಲ, ಅದು ಸಮಾಧಾನದ ಮಾಡುವಂತ ಒಬ್ಬ ಪೀಸ್ ಮೇಕರ್. ಇದು ಸಣ್ಣ ವಿಷಯ ಆಗಿರ್ಬಹುದು, ಬಟ್ ಸಣ್ಣ ವಿಷಯನೇ ಎಷ್ಟೋ ಸರ್ತಿ ಬಹಳ ದೊಡ್ಡದಾಗತ್ತೆ. ಸಭೆಗಳು ಒಡೆದೋಗ್ತವೆ. ಮೊನ್ನೆ ತಾನೇ ಹೇಳ್ತಾ ಇದ್ರು ಬ್ರದರ್ ಜೋಸೆಫ್ ದೇವರಾಜ್, ನಾಳೆ ಹೋಗ್ತಿದ್ದಾರೆ ಶ್ರೀಲಂಕಾಗೆ, ಫ್ಲಡ್ ಮಧ್ಯದಲ್ಲಿ. ಬ್ರದರ್ ಆಲ್ರೆಡಿ ಅಲ್ಲಿ 3-4 ಡಿವಿಷನ್ಗಳಾಗ್ಬಿಟ್ಟಿದೆ. ಟ್ರಿಚಿಯಿಂದ ಒಬ್ರು ಒಂಥರ ಮಾತಾಡಿದ್ದಾರೆ, ಕೊಯಂಬತ್ತೂರಿಂದ ಹೋಗಿ ಇನ್ನೊಬ್ರು ಮಾತಾಡ್ತಾರೆ, ಬೇರೆ ತರ ಮಾಡಿದ್ದಾರೆ, ಇನ್ನೊಬ್ರು ಇಲ್ಲಿಂದ ಹೋಗಿ ಇನ್ನೊಬ್ರು ಈ ತರ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಸರಿ ಮಾಡ್ತಾ ಇದ್ದೀನಿ ಬ್ರದರ್ ಅಂತ ನಮ್ಮ ಮೊನ್ನೆ ಹೇಳ್ತಾ ಇದ್ರು. ಸೊ ಅವ್ರು ಯಾವ್ದವ್ರಿ ಅವರ ಒಂದು ಏನು ಎಕ್ಸ್ಪೆಕ್ಟೇಷನ್ ಇದೆಯೋ ಅಥವಾ ಇಂಟೆನ್ಷನ್ ಇದೆಯೋ, ಆದ್ರೆ ಅದ್ರ ಬದಲು ರಿವರ್ಸ್ ಆಗಿ ಒಂದು ಅಲ್ಲಿ ಏನಾದ್ರು ಆತರ ಇದ್ದಾಗ ಹೋಗಿ, ಇಲ್ಲ ಬ್ರದರ್ ಅವ್ರ ಆತರ ಮಾಡ್ಲಿಲ್ಲ, ನಿಮ್ಮಲ್ಲಿ ಒಂದು ಒಳ್ಳೆ ಕಾರ್ಯಗಳಾಗ್ಲಿ ಅನ್ನೋದನ್ನೇ ಅದಕ್ಕೋಸ್ಕರ ಬರ್ತಾ ಇದಾರೆ. ಫೈನಾನ್ಸ್ ವಿಷಯದಲ್ಲೂ ಬಂದಿದೆ ಶ್ರೀಲಂಕಾದಲ್ಲಿ. ಇಲ್ಲಿಂದ ನಾವು ಕೊಟ್ಟಿದೀವಲ್ಲ, ನಾನ್ ಕೊಟ್ಟಿಲ್ಲ, ಜಾಸ್ತಿ ಏನು ಕೊಟ್ಟಿಲ್ಲ, ಇನ್ಫ್ಯಾಕ್ಟ್ ನೀವೆಲ್ಲ ಕೊಟ್ಟಿದ್ದೀರಾ, ಅದರ ವಿಷಯದಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನನ್ಗೆ ಕೇಳ್ಬಂತು. ಆ ಅಮೌಂಟ್ ಅವ್ರಿಗೆ ಮುಟ್ಟಿಲ್ಲ ಅಂತ. ಆದ್ರೆ ಅದು ಎಷ್ಟು ಮುಟ್ಟೋ ಅದು ಅಗೇನ್ ಇಸ್ ಇನ್ಪರ್ಫೆಕ್ಟ್ ಇನ್ಫಾರ್ಮೇಶನ್ ಆರ್ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್. ಆದ್ರಿಂದ ಪ್ರಾರಂಭ ಆಯ್ತು ಈ ಒಂದು ಕಾನ್ಫ್ಲಿಕ್ಟ್ ಅಲ್ಲಿ. ಬಟ್ ಹೌ ಡು ಯು ಓವರ್ಕಮ್ ದಿಸ್ ಕಾನ್ಫ್ಲಿಕ್ಟ್? ಪಾಪ ನಿಜವಾಗಿ ಕಷ್ಟದಲ್ಲಿದ್ದಾರೆ ಶ್ರೀಲಂಕಾದಲ್ಲಿ. ಅದು ಇನ್ನೂ ಕಷ್ಟ ಜಾಸ್ತಿ ಆಗಿದೆ ಈಗ ಕಳೆದ 3 ದಿನದಲ್ಲಿ. ಮತ್ತೆ ಅದಕ್ಕೆ ಅಂದ್ರೆ ಈ ಸಮಾಧಾನ ನಾನ್ ಮಾಡ್ಬೇಕು ಅಂತ ನನಗೆ ಈಗ ಮನಸ್ಸಿದ್ರೆ, ಹೌ ಡು ಐ ರಿಸಾಲ್ವ್ ಇಟ್ ನಾವು? ಈಗ ಅದನ್ನೆಲ್ಲ ತಿಳ್ಕೊಬೇಕು, ಅಲ್ಲಿ ಹೋಗ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಅದ್ ಹೋದ್ರೆ ಹೋಗ್ಲಿ ಬ್ರದರ್, ಆ ಹಣ ಬೇರೆ ನಾವ್ ಏನೋ ಒಂದು ದಾರಿ ಮಾಡ್ತೀವಿ, ಏನೋ ವಾಟ್ ಎವರ್ ಈಸ್ ವೇ ಪಾಸಿಬಲ್. ಕಂಪ್ಯಾಷನ್ ಅಂಡ್ ಎಂಪತಿ. ನನಗೆ ಅವ್ರ ಮೇಲೆ ಆ ರೀತಿಯಾದಂತ ಒಂದು ಪ್ರೀತಿ ಇದ್ರೆ ನಾನು ಮಾಡ್ತೀನಿ, ಇಲ್ಲದ್ರೆ ಯಾಕೆ ಮಾಡಕ್ ಹೋಗ್ತೀನಿ ನಾನು, ಅಲ್ವಾ? ಸೊ ಒಬ್ಬ ಸಮಾಧಾನ ಮಾಡುವಂತವ್ರಿಗೆ ಈ ಎಲ್ಲಾ ಕ್ವಾಲಿಟೀಸ್ ಇರ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಪರ್ಸನಲ್ ರಿಫ್ಲೆಕ್ಷನ್, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್, ಕಂಪ್ಯಾಷನ್ ಅಂಡ್ ಅಡ್ವೊಕಸಿ ಫಾರ್ ಜಸ್ಟಿಸ್. ಅಗೇನ್ ಈ ಜಸ್ಟಿಸ್ ಯಾರು ನಿಜ ತಿಳ್ಕೋಬೇಕು, ಅವ್ರು ಯಾರು ನ್ಯಾಯವಾಗಿ ಮಾತಾಡಿದ್ದಾರೆ, ಏನ್ ಅನ್ಯಾಯ ಆಗಿದೆ ಅವರಲ್ಲಿ, ಯಾತಿಕ್ ಆಯ್ತು. ಸೊ ಈ ಜಸ್ಟಿಸ್ ಅನ್ನುವಂಥದ್ದು ಒಂದು ಮುಖ್ಯ ಒಂದು ಪಾತ್ರ ಅದರಲ್ಲಿ. ಸೊ ಆದ್ರಿಂದ ಯಾಕೋಬ 3ನೇ ಅಧ್ಯಾಯ 18ನೇ ವಚನ, ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಸೊ ಆ ರೀತಿ ಏನಾದ್ರೂ ನಾನು ಸಮಾಧಾನ ಪಡಿಸೋದೇ ಆದ್ರೆ, ನಾನ್ ನೀತಿ ಎಂಬ ಫಲವನ್ನ ನಾನು ಪಡ್ಕೊಳ್ತೀನಿ, ಆ ಸಮಾಧಾನ ಹೊಂದೋರು ಪಡ್ಕೊಳ್ತಾರೆ. ಅದು ಸಾಧ್ಯತೆ ಇದೆ. ಅಂದ್ರೆ ಅದಕ್ಕೆ ಬಹಳ ಬ್ಲೆಸ್ಸೆಡ್ ಅಂತಾನೆ ಹೇಳ್ಬಿಟ್ರು, ಮತ್ತೆ ಸನ್ಸ್ ಆಫ್ ಗಾಡ್ ಅಂತಾನು ಅಲ್ಲಿ ಹೇಳ್ಬಿಟ್ರು ಯೇಸು ಸ್ವಾಮಿ. ಸೊ ಆದ್ರಿಂದ ಈ ಒಂದು ಪೀಸ್ ಮೇಕರ್ ಆಗುವಂತ ಒಂದು ಕಾರ್ಯ ಅದು ಸಿಂಪಲ್ ಕಾರ್ಯ ಅಲ್ಲ. ಇಟ್ಸ್ ಎ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ, ಟಾಸ್ಕ್. ನಾನ್ ಮಾಡಕ್ ಹೋಗ್ತೀನಿ ಅಂತ ಹೇಳಿ ಇನ್ನೂ ಅಸಮಾಧಾನ ಉಂಟು ಮಾಡೋ ಚಾನ್ಸಸ್ ಇದೆ. ಆದ್ರಿಂದ ಅಷ್ಟು ಈಸಿಯಾಗಿ ನಾವು ಆ ಒಂದು ಕಾರ್ಯಕ್ಕೆ ಹೋಗ್ಬಾರ್ದು. ಆದಷ್ಟು ಹೋದಾಗ ಈ ಎಲ್ಲಾ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಇರ್ಬೇಕು. ನಾನ್ ಸರಿ ಮಾಡ್ತೀನಿ, 2 ಸಭೆಗಳು ಒಡೆದೋಗ್ಬಿಟ್ಟಿದೆ ಬ್ರದರ್, ಅಥವಾ 1 ಸಭೆ 3 ಆಗ್ಬಿಟ್ಟಿದೆ, ಸರಿ ಮಾಡ್ತೀನಿ ಅಂತ ಹೋದಾಗ ಈ ಎಲ್ಲಾ ಕ್ಯಾರೆಕ್ಟರ್ ನನ್ನಲ್ಲಿ ಇದೆ ಅಂತ ನಾನು ಫಸ್ಟ್ ತಿಳ್ಕೋಬೇಕು. ಅದಕ್ಕೆ ಇಬ್ರಿಯಾದಲ್ಲಿ ಈ ರೀತಿ ಹೇಳ್ತಾರೆ ಪೌಲ, 12ನೇ ಅಧ್ಯಾಯ 14ನೇ ವಚನ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಸ್ಟ್ರೈವ್ ಫಾರ್ ಪೀಸ್ ವಿತ್ ಎವ್ರಿ ಒನ್ ಅಂಡ್ ಫಾರ್ ದಿ ಹೋಲಿನೆಸ್ ವಿತೌಟ್ ವಿಚ್ ನೋ ಒನ್ ವಿಲ್ ಸಿ ದ ಲಾರ್ಡ್. ಮತ್ತೆ ನಾವು ಕ್ರಿಸ್ತನವರಾಗಿದ್ರೆ ನಾವು ಹೇಗೆ ಇರ್ಬೇಕು ಅನ್ನೋದನ್ನ ವಿಷಯಗಳನ್ನ ಈ ಒಂದು ಸಮಾಧಾನ ಪಡ್ಕೊಳ್ಳೋದಕ್ಕೋಸ್ಕರ ಕೆಲವು ವಾಕ್ಯಗಳನ್ನ ನಾವು ನೋಡೋಣ. ಸಾಮ್ಸ್ 37:37, ಕೀರ್ತನೆ 37:37. ಒಳ್ಳೆ ನಡತೆಯುಳ್ಳವನನ್ನು ನೋಡು, ಯಥಾರ್ಥನನ್ನು ಲಕ್ಷಿಸು, ಶಾಂತನಿಗೆ ಸಂತಾನ ವೃದ್ಧಿ ಆಗುವುದು. For there is a future for the man of peace.
ಅಂತ ಹೇಳ್ತಾರೆ ಇಲ್ಲಿ. ಮಾರ್ಕ 9ನೇ ಅಧ್ಯಾಯ 50ನೇ ವಚನ. ಮಾರ್ಕ 9:50. ಉಪ್ಪು ಒಳ್ಳೆಯ ಪದಾರ್ಥವೇ. ಹಾ. ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವಿರಿ. ಹ್ಮ್. ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ. ಸಮಾಧಾನದಿಂದಿರಿ. ಇದು ಯಾಕೆ ಅನ್ಬೇಕಾದ್ರೆ ಸಭೆಗಳು ಒಡ್ಕೊಳ್ಳೋದಕ್ಕೆ ಕಾರಣನೇ ಅದು. ಯಾವಾಗ ಅಸಮಾಧಾನ ಅಥವಾ ಒಂದು ರೀತಿಯ ಅಪನಂಬಿಕೆ ಅನ್ನುವಂತ ವಿಷಯಗಳು ಬರುತ್ತೆ, ಸಣ್ಣ ಸಣ್ಣ ವಿಷಯದಲ್ಲೇ ಸ್ಟಾರ್ಟ್ ಆಗುತ್ತೆ, ಸಭೆಗಳು ಒಡೆದೋಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಒಬ್ಬರಿಗೊಬ್ರು ನೀವೇನ್ ಮಾಡಿರಿ, ಸಮಾಧಾನದಿಂದ ಇರಿ ಅನ್ನುವಂತ ವಿಷಯವನ್ನ ಹೇಳ್ತಿದ್ದಾರೆ. ರೋಮನ್ಸ್ 12ನೇ ಅಧ್ಯಾಯ 17ರಿಂದ 21ನೇ ವಚನ. ರೋಮನ್ಸ್ 12 ಚಾಪ್ಟರ್ 17 to 21. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಹಾ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಹ್ಮ್. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಹ್ಮ್. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಹ್ಮ್. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದದೆ. ಇದೇ ಬೆಳಿಗ್ಗೆ ಮಾತಾಡಿದ ನಮ್ಮ ಬ್ರದರ್ ನಾಗರಾಜ್ ಅವರು ಅಬಿಗೇಲ್ ವಿಷಯದಲ್ಲಿ ಆ ನಾಬಾಲ್ನ ಮೇಲೆ ದಾವಿದ ಅವನ್ನ ಕೊಲ್ಲುವಂತ ಒಂದು ಕೋಪ ಬರುತ್ತೆ, ಆದ್ರೆ ಸುಮ್ಮನೆ ಆಗ್ಬಿಡ್ತಾನೆ. ಆದ್ರೆ ದೇವರು ಅವ್ರನ್ನೇನ್ ಮಾಡ್ಬಿಟ್ರು, ದೇವರಿಂದ ಆತನು ಹತನಾಗ್ತಾನೆ, ನಾಬಾಲ್ ಅಬಿಗೈಲ್ನ ಗಂಡ. ಸೊ ಆದ್ರಿಂದ ನೀವು ಹಾಗೆ ತೀರ್ಸ್ಕೊಳಕ್ ಹೋಗ್ಬೇಡಿ, ದೇವ್ರಿಗೆ ಬಿಡ್ರಿ. ಆತರ ಏನಾದ್ರು ಹಾಗೆ ತೀರ್ಸ್ಕೊಳ್ಬೇಕಾದ್ರೆ ದೇವ್ರಿಗೆ ನಿಜವಾಗಿ ನ್ಯಾಯ ಇದ್ರೆ ಅವ್ರ ಮೇಲೆ ಏನೋ ಒಂದು ಆಕ್ಷನ್ ತಗೊಳ್ತಾರೆ ಅನ್ನುವಂತ ವಿಷಯವನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ. 2ನೇ ತಿಮ್ಮೋತಿ 2ನೇ ಅಧ್ಯಾಯ 22ನೇ ವಚನ. ನೀವು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಸೊ ಈ ರೀತಿಯಾಗಿ ಸಮಾಧಾನದ ವಿಷಯದಲ್ಲಿ ಅನೇಕ ಒಂದು ಯಾವ ರೀತಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಯಾತಕ್ಕೋಸ್ಕರ ಈ ಸಮಾಧಾನ ಬಹಳ ಮುಖ್ಯ, ದೇವರೊಂದಿಗೆ ನಾವು ಒಂದು ಸಂಬಂಧವನ್ನ ಇಟ್ಕೊಳ್ಳೋದಿಕ್ಕೆ ಇದು ಬಹಳ ಮುಖ್ಯವಾದಂತ ಒಂದು ಸಾಧನೆ. ಅದನ್ನ ನಾವು ನಮ್ಮಲ್ಲಿ ಇಟ್ಕೊಳ್ಳೋದಷ್ಟೇ ಅಲ್ಲ, ಬೇರೆಯವ್ರ ಜೊತೆಗೂ ನಾವು ಸಮಾಧಾನವನ್ನ ಪಡಿಸುವಂತ, ಬೀಯಿಂಗ್ ಎ ಪೀಸ್ ಮೇಕರ್, ಅದರಿಂದ ನಾವು ದೇವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಸಾಧ್ಯ ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೆ ವಾಟ್ ಈಸ್ ದಿಸ್ ರೆಸ್ಟ್? ಹಾಗಾದ್ರೆ ಈ ವಿಶ್ರಾಂತಿ ಏನು? ಇನ್ನೊಂದು ನಾವು ಎಲ್ಲ ಹೊಸ ಸಿಮೆಟ್ರಿಯಲ್ಲಿ ನೋಡ್ತೀವಲ್ಲ, ರೆಸ್ಟ್ ಇನ್ ಪೀಸ್, RIP. ವಾಟ್ ಈಸ್ ದಿಸ್ ರೆಸ್ಟ್ ಇನ್ ಪೀಸ್? ಹಾಗಾದ್ರೆ ರೆಸ್ಟ್ ಅಂದ್ರೆ ಏನು, ಪೀಸ್ ಅಂದ್ರೆ ಏನು, ಅಂಡ್ ಹೌ ಡು ಯು ಫೈಂಡ್ ರೆಸ್ಟ್ ಇನ್ ಪೀಸ್ ಅಂತ ನೋಡ್ಬೇಕಾದ್ರೆ, ತಂದೆಯ ದೇವರು ಇಸ್ರಾಯೇಲರಿಗೆ ಒಂದು ಬಹಳ ಮುಖ್ಯವಾದಂತ ಒಂದು ಮಾತನ್ನ ಮೋಶೆಗೆ ಹೇಳ್ತಾರೆ. 33ನೇ ಅಧ್ಯಾಯ ವಿಮೋಚನ ಕಾಂಡ, ಎಕ್ಸೋಡಸ್ 33rd chapter 14th verse. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಇಲ್ಲೇನಾಯ್ತು, ಅವ್ರಿನ್ನೂ ಕಾನಾನ್ ದೇಶ ಮುಟ್ಟಿಲ್ಲ. ಆಗ ಮೋಶೆಗೆ ಈ ಒಂದು ಮಾತನ್ನ ದೇವರು ಹೇಳ್ತಾರೆ. ಆಮೇಲೆ ಇನ್ನೊಂದು ಬಹಳ ಒಂದು ಬ್ಯೂಟಿಫುಲ್ ಆದಂತ ಒಂದು ಕಾನ್ಸೆಪ್ಟ್ ನ ದೇವರು ಅವರಿಗೆ ಹೇಳ್ತಾರೆ. ದ ಆರ್ಕ್ ಆಫ್ ದಿ ಕವನೆಂಟ್, ಕನ್ನಡದಲ್ಲಿ ಏನ್ ಹೇಳ್ತೀವಿ, ಮಂಜೂಷದ ಪೆಟ್ಟಿಗೆ, ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ಹೌಸ್ ಆಫ್ ರೆಸ್ಟ್ ಅಂತ, ಅದಕ್ಕೆ ಅಥವಾ ಪ್ಲೇಸ್ ಆಫ್ ರೆಸ್ಟ್ ಅಂತ ಅದಕ್ಕೆ ಹೇಳ್ತಾರೆ. ಯಾಕೆ ಅನ್ಬೇಕಾದ್ರೆ ಅದನ್ನ ನೋಡಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 2ನೇ ವಚನ. 1 Chronicles 28 chapter 2nd verse. ಅವರು ಕೂಡಿ ಬಂದಾಗ ಅರಸನಾದ ದಾವೀದನು ಎದ್ದು ನಿಂತು ಅವರಿಗೆ ಹೇಳಿದ್ದೇನೆಂದರೆ, ನನ್ನ ಸಹೋದರರೇ, ಪ್ರಜೆಗಳೇ, ಕೇಳಿರಿ. ಯೆಹೋವನ ನಿಬಂಧನ ಮಂಜೂಷಕ್ಕೋಸ್ಕರ, ನಮ್ಮ ದೇವರ ಪಾದಪೀಠಕ್ಕೋಸ್ಕರವು ಆಲಯವನ್ನು ಕಟ್ಟಿಸಬೇಕೆಂದು ಮನಸ್ಸು ಮಾಡಿ ಅದಕ್ಕಾಗಿ ಎಲ್ಲವನ್ನೂ ಸಿದ್ಧಪಡಿಸಿದೆನು. ಇಂಗ್ಲಿಷ್ ಇದೆಯಾ ಬ್ರದರ್?
ಫಾರ್ ದಿ ಆರ್ಕ್ ಆಫ್ ದಿ ಕವನೆಂಟ್. ಯಾಕೆ ಅನ್ಬೇಕಾದ್ರೆ ನಮಗ್ ಗೊತ್ತಿದೆ ಅವರು ಆ ಸಿನಾಯಿ ಪರ್ವತದ ಹತ್ರನೇ ಧರ್ಮಶಾಸ್ತ್ರ ಗುಡಾರವನ್ನ ಅವ್ರು ಏನ್ ಮಾಡಿದ್ರು, ಸ್ಥಾಪನೆ ಮಾಡ್ಲಿಕ್ಕೆ ದೇವ್ರು ಹೇಳಿದ್ರು. ಆ ಟ್ಯಾಬರ್ ನೆಕ್ಕಲ್ನ ದೇವದರ್ಶನ ಗುಡಾರವನ್ನ, ಅದು ಅವ್ರು ಅದ್ರ ಜೊತೆನಲ್ಲೇ ಎಲ್ಲೆಲ್ಲಿ ಹೋದ್ರು ಅದನ್ನೆಲ್ಲ ಎತ್ಕೊಂಡು ಹೋದ್ರು. ಆ ನಂತರನು ಸಹ ಆ ದೇವಸ್ಥಾನ ಕಟ್ಟೋವರೆಗೂ ಸಹ ಒಂದು ಪರ್ಮನೆಂಟ್ ಪ್ಲೇಸ್ ಇರ್ಲಿಲ್ಲ. ಇಸ್ರಾಯೇಲರು ಅಲ್ಲಲ್ಲಿ ಎಲ್ಲಾ ಕಡೆ ಹೋಗಿ 40 ವರ್ಷ ಸುತ್ತಾಡಿದ್ರು. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಇದು ದಾವಿದ, ನಾನು ಒಂದು ಅರಮನೆಯಲ್ಲಿ ಇದ್ದೀನಿ, ಒಂದು ಒಳ್ಳೆ ಸ್ಟೇಬಲ್ ಆಗಿರುವಂತ ಒಂದು ಮನೆಯಲ್ಲಿ ಇದ್ದೀನಿ. ಆದ್ರೆ ದೇವರ ಒಂದು ಮಂಜೂಷದ ಪೆಟ್ಟಿಗೆ ಎಲ್ಲಿದೆ? ಒಂದು ಗುಡಾರದಲ್ಲಿದೆ, ಟೆಂಟ್ ಅಲ್ಲಿದೆ. ಯಾವಾಗ ಬೇಕಾದ್ರೂ ಅದನ್ನ ತೆಗೆದುಹಾಕ್ಬೋದು, ಕಿತ್ತಾಕ್ಬೋದು. ಅದಕ್ಕೆ ಒಂದು ರೆಸ್ಟ್ ಬೇಕು ಅಂದಾಗ ಅದು ಮಂಜೂಷದ ಪೆಟ್ಟಿಗೆಗಲ್ಲ, ಇಸ್ರಾಯೇಲರಿಗೆ ಬೇಕಿತ್ತದು. ಎಲ್ಲಿ, ಯಾಕಂದ್ರೆ ಎಲ್ಲಿ ದೇವ ದರ್ಶನ ಗುಡಾರ ಇದೆಯೋ ಅವರ ಪಾಳೆ ಅಲ್ಲಿ. ಒಂದು ದೇವಸ್ಥಾನ ಅಲ್ಲಿ ಕಟ್ಟಿದ್ರೆ ಇಸ್ರಾಯೇಲರಲ್ಲಿ ಏನಾಗ್ಬೇಕೀಗ? ಅಲ್ಲೇ ಇರ್ಬೇಕು. ಆ ಒಂದು ಕಾನ್ಸೆಪ್ಟ್ ನ ಅಲ್ಲಿ ಹೇಳ್ತಾ ಇದ್ದಾರೆ ಈಗ. ಸೊ ಇಲ್ಲಿ ಅದಕ್ಕೆ ಒಂದು ಹೌಸ್ ಆಫ್ ರೆಸ್ಟ್, ಅದಕ್ಕೆ ದೇವದರ್ಶನದ ಗುಡಾರ, ನೀವೇ ದೇವದರ್ಶನದ ಗುಡಾರ ಅಂತ ನಮ್ಗೆ ಏನ್ ಹೇಳ್ತಾರೆ, ದೇವರ ಗುಡಾರವಾಗಿದ್ದೀರಾ. ದೇವ್ರು ನಮ್ಮಲ್ಲೇ ವಾಸಿಸ್ಬಿಟ್ಟಾಗ ಇಟ್ ಬಿಕಮ್ಸ್ ಹೌಸ್ ಆಫ್ ರೆಸ್ಟ್. ಆ ಶಾಂತಿ ಸಮಾಧಾನ ನಮ್ಮಲ್ಲೇ ಇರುತ್ತೆ. ಅದನ್ನ ಇಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಇಲ್ಲಿ ಇಸ್ರಾಯೇಲರಿಗೆ ಅವರು ಹೇಳಿದ್ರು. ಅದಕ್ಕೆ ಇಟ್ಸ್ ಅ ಸಿಂಬಲ್ ಆಫ್ ಡಿವೈನ್ ಪ್ರೆಸೆನ್ಸ್ ಅಂಡ್ ಸಾವರಿನಿಟಿ. ಯಾವಾಗ ದೇವರ ಒಂದು ಪ್ರೆಸೆನ್ಸ್, ದೇವರ ಒಂದು ಆಶೀರ್ವಾದ, ದೇವರ ಒಂದು ಪ್ರೆಸೆನ್ಸ್ ಅವ್ರ ಜೊತೆಗೆ ಇದೆಯೋ ಪರ್ಮನೆಂಟ್ ಆಗಿ, ಅವ್ರ ಆಶೀರ್ವಾದವನ್ನು ಪರ್ಮನೆಂಟ್ ಆಗಿರುತ್ತೆ, ಶಾಂತಿ ಸಮಾಧಾನ ಅವರಲ್ಲಿ ಇರುತ್ತೆ ಅನ್ನುವಂತ ವಿಷಯವನ್ನ ಇಲ್ಲಿ ದಾವಿದ ಗ್ರಹಿಸ್ಕೊಂಡ್ಬಿಟ್ರು. ಬರೀ ನಾನು ದೇವಸ್ಥಾನ ನಾನು ಅರಮನೆಯಲ್ಲಿ ಇದ್ದೀನಿ ಅದಕ್ಕೋಸ್ಕರ ನಾನು ಕಟ್ತೀನಿ ಅಂತ ಅಷ್ಟೇ ಅಲ್ಲ, ಅವರ ಮನಸ್ಸಿನ ಒಳಗಡೆ ಈ ಒಂದು ಎಲ್ಲಾ ವಿಷಯಗಳು ಖಂಡಿತವಾಗಿ ಬಂದಿದೆ. ಯಾವ ರೀತಿ ನಮ್ಗೆ ಶಾಂತಿ ಸಮಾಧಾನ ನೆಮ್ಮದಿ ಬೇಕು ಅನ್ಬೇಕಾದ್ರೆ ದೇವ್ರು ನಮ್ಮೊಂದಿಗೆ ಇರ್ಬೇಕು. ಅದಕ್ಕೋಸ್ಕರ ಈ ಒಂದು ಮಂಜೂಷದ ಪೆಟ್ಟಿಗೆ ದೇವದರ್ಶನದ ಗುಡಾರಕ್ಕೆ ನಾನೇನ್ ಮಾಡ್ತೀನಿ, ಈಗ ಒಂದು ದೇವಾಲಯನ ಕಟ್ತೀನಿ ಅಂತ ಹೇಳಿ ಒಂದು ಅರಮನೆನೆ ಸೊಲೊಮೋನ್ ಮುಖಾಂತರ ಕಟ್ಸೋದನ್ನ ನಾವು ನೋಡಿದ್ವಿ. ಆದ್ರಿಂದ ದೇವರ ಈ ಒಂದು ಆದ್ರೆ ವಾಟ್ ಇಸ್ ದಿಸ್ ರೆಸ್ಟ್ ಅನ್ಬೇಕಾದ್ರೆ ಎರಡು ರೀತಿಯನ್ನು ಹೇಳ್ತಾರೆ. ಒಂದು ಟೆಂಪರರಿ ಆಗಿ ಈ ಭೂಲೋಕದಲ್ಲಿ ಇರುವಂತ ಸಮಯದಲ್ಲೇನೆ ಒಂದು ರೀತಿಯಾದಂತ ವಿಶ್ರಾಂತಿ, ಶಾಂತಿಯ ಜೊತೆಯಲ್ಲಿ ಒಂದು ವಿಶ್ರಾಂತಿಯನ್ನ ನಾವು ಪಡ್ಕೊಳ್ಳಕ್ಕೆ ಸಾಧ್ಯ ಇದೆ. ಆದ್ರೆ ಇಟರ್ನಲ್ ರೆಸ್ಟ್ ಯಾವಾಗ ನಮಗೆ ಸಿಗುತ್ತೆ ಅನ್ಬೇಕಾದ್ರೆ ನಾವು ಸತ್ತ ನಂತರನೇ. ದೇವ್ರು ನಿಮ್ಗೆ ಏನ್ ಮಾಡ್ತೀನಿ, ನಾನ್ ನಿಮಗೆ ರೆಸ್ಟ್ ಅನ್ನ ಕೊಡ್ತೀನಿ, ಅದಕ್ಕೆ ರೆಸ್ಟ್ ಇನ್ ಪೀಸ್ ಅಂತ ಸತ್ತವ್ರು ಇದರಲ್ಲಿ ಹಾಕ್ತಾರ ಅದನ್ನ. ಅಂದ್ರೆ ಯಾಕೆ ಅನ್ಬೇಕಾದ್ರೆ ದ ಪೀಸ್ ಪ್ರೆಸೀಡ್ಸ್ ರೆಸ್ಟ್. ನಮ್ಮಲ್ಲಿ ಮೊದಲು ಶಾಂತಿ ಇರ್ಬೇಕು, ಸಮಾಧಾನ ಇರ್ಬೇಕು, ನೆಮ್ಮದಿ ಇರ್ಬೇಕು. ಆವಾಗ ಈ ಒಂದು ವಿಶ್ರಾಂತಿನ ಪಡ್ಕೊಳ್ಳಕ್ಕೆ ನಮಗೆ ಸಾಧ್ಯತೆ ಇದೆ. Rest is a condition of the future, while peace is a spiritual condition experienced now. ಆ ಶಾಂತಿ ಸಮಾಧಾನ ನಮ್ಮಲ್ಲಿದ್ದಾಗ ಆ ಪರ್ಮನೆಂಟ್ ರೆಸ್ಟ್ಗೆ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನುವಂತ ವಿಷಯವನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದೆ. ಹಾಗಾದ್ರೆ ವಾಟ್ ಇಸ್ ದಿಸ್ ಸಬ್ಬತ್? ಲಾಸ್ಟ್ ಪಾಯಿಂಟ್ ನಾವು ನೋಡಿ ಇದನ್ನ ಮುಗಿಸೋಣ ನಮ್ಮ ಈ ಒಂದು ಪಾಠನ. ಒಂದು 2-3 minutes. ಏನಪ್ಪಾ ಅನ್ಬೇಕಾದ್ರೆ ಈ ಒಂದು ಸಬ್ಬತ್ ವಿಷಯದಲ್ಲಿ ದೇವರು ಈ ರೀತಿ ಹೇಳ್ತಾರೆ. ಎಕ್ಸೋಡಸ್ 20th chapter 11th verse, ವಿಮೋಚನ ಕಾಂಡ 20ನೇ ಅಧ್ಯಾಯ 11ನೇ ವಚನ. ಯಾವ ಕೆಲಸ 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಸೊ ಯೇಸು ತಂದೆಯ ದೇವರು ಈ ಸಬ್ಬತ್ತಿಗೆ ಬಹಳ ಮುಖ್ಯತ್ವವನ್ನು ಕೊಟ್ಟಿದ್ದಾರೆ ಅಲ್ವಾ. ಕ್ರಿಯೇಷನ್ ನಲ್ಲೇನೆ ಅದನ್ನ ಒಂದು ದಿನವನ್ನ ಗೊತ್ತು ಮಾಡ್ಬಿಟ್ರು. ಅದನ್ನ ನಿಬಂಧನೆಯಾಗಿ ಧರ್ಮಶಾಸ್ತ್ರದಲ್ಲೂ ಅದನ್ನ ಒಂದು ಆಜ್ಞೆಯಾಗಿ ತಂದೆಯಾದ ದೇವರು ಇಸ್ರಾಯೇಲ್ರಿಗೆ ಕೊಡೋದನ್ನ ನಾವು ನೋಡ್ತೀವಿ. 31ನೇ ಅಧ್ಯಾಯ ವಿಮೋಚನ ಕಾಂಡ 17ನೇ ವಚನ. ನನಗೂ ಇಸ್ರಾಯೇಲ್ಯರಿಗೂ ನಡುವೆ ಇದು ಸದಾ ಕಾಲವು ಗುರುತು. 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಉಂಟು ಮಾಡಿ
ಏಳನೆಯ ದಿನದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಂಡನಲ್ಲವೇ? ಸೊ ಆದ್ರಿಂದ ನೀವು ಏನ್ ಮಾಡ್ಬೇಕು, ಒಂದು ದಿವಸವನ್ನ ಸಬ್ಬತ್ ದಿನವನ್ನು ಆಚರಿಸ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಬಂದಾಗ ಸಬ್ಬತ್ತಿಂದಲೂ ಕೆಲಸ ಮಾಡ್ತಾ ಇದಾರೆ ಅಂತ ದೂರ ಹೇಳಿದ್ರು ಯಾಜಕರು ಮಹಾಯಾಜಕರೆಲ್ಲ ಯೇಸು ಸ್ವಾಮಿ ಮೇಲೆ. ಈ ಒಂದು ಇಟ್ ಈಸ್ ಎ ಮೆಮೋರಿಯಲ್ ಆಫ್ ಕ್ರಿಯೇಷನ್ ಅಂತಾರೆ ಈ ಸಬ್ಬತ್ ವಿಷಯದಲ್ಲಿ. ಅದು ತಂದೆಯಾದ ದೇವರ ಸೃಷ್ಟಿ ಕ್ರಮದಲ್ಲಿ ಅದೊಂದು ಅವರು ಪಡ್ಕೊಂಡಂತ ವಿಶ್ರಾಂತಿ ವಿರಾಮವನ್ನ ಅಲ್ಲಿ ಸೂಚನೆ ಮಾಡುವಂತದ್ದಾಗಿದೆ. ಎರಡನೇದು ವಿಮೋಚನೆ, ದ ರಿಡೆಂಪ್ಷನ್ ಆಲ್ಸೋ ಈಸ್ ಇಂಡಿಕೇಟೆಡ್ ಥ್ರೂ ದಿಸ್ ಸಬ್ಬತ್. ಇಸ್ರಾಯೇಲರಿಗೆ ಅವರನ್ನ ಐಗುಪ್ತ ಒಂದು ಸ್ಲೇವರಿಯಿಂದ ಅವ್ರನ್ನ ಕರ್ಕೊಂಡ್ ದಾಸತ್ವದಿಂದ ಹೊರಗಡೆ ಕರ್ಕೊಂಡ್ ಬಂದು ಅವರಿಗೆ ತನ್ನದೇ ಆದಂತ ಒಂದು ಜನಾಂಗವಾಗಿ ಅವರನ್ನ ಅವರಿಗೆ ಒಂದು ಹಾಲು ಜೇನು ಹರಿಯುವಂತ ದೇಶಕ್ಕೆ ಅವ್ರಿಗೆ ಸ್ವಾಸ್ಥ್ಯವಾಗಿ ಕೊಟ್ರು. ಆ ಒಂದು ಮಾಡಿದಂತ ಕಾರ್ಯ ವಿಮೋಚನೆ ಕಾರ್ಯವನ್ನು ಸಹ ಈ ಸಬ್ಬತ್ ಸೂಚನೆಯಾಗಿದೆ. ಮತ್ತೆ ದೇವರು ಅವರೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆ, ಸೈನ್ ಆಫ್ ಗಾಡ್ಸ್ ಕವನೆಂಟ್ ಅಂತ ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ದೇವರಿಗೆ ಅವ್ರು ಮಾಡಿದಂತ ಎಲ್ಲಾ ಉಪಕಾರಗಳನ್ನ ಆಶೀರ್ವಾದಗಳನ್ನ ನೆನೆಸಿ ದೇವರಿಗೆ ಒಂದು ದಿವಸವನ್ನ ಏನ್ ಮಾಡ್ಬೇಕಾಗಿತ್ತು ಇಸ್ರಾಯೇಲ್ಯರು, ಅವರು ಮುಡಿಪಾಗಿಟ್ಕೊಂಡು ದೇವರನ್ನ ವರ್ಷಿಪ್ ಮಾಡ್ಬೇಕು, ಆರಾಧನೆ ಮಾಡ್ಬೇಕು, ದೇವರೊಂದಿಗೆ ಕಮ್ಯುನಿಯನ್ ಮಾಡ್ಬೇಕು, ಅವರೊಂದಿಗೆ ಅವ್ರ ಕೊಡುವಂತ ಆಶೀರ್ವಾದಗಳಿಗೆ ಕೃತಜ್ಞತೆಗಳನ್ನ ಹೇಳುವಂತವ್ರಾಗಿರ್ಬೇಕು. ಬಟ್ ಅದರ ಜೊತೆನಲ್ಲಿ ಅವ್ರಿಗೂ ಬೆನಿಫಿಟ್ ಇತ್ತು ಫಿಸಿಕಲ್ ಆಗಿ, ರೆಸ್ಟ್ ಅಂಡ್ ರಿನ್ಯೂವಲ್. ಆ ದಿವಸ ಅವರಿಗೆ ಎಲ್ಲ ಮಾಡುವಂತ ಕಾರ್ಯಗಳಿಂದ ಅವ್ರಿಗೊಂದು ಸ್ವಲ್ಪ ವಿಶ್ರಾಮ ಸಿಗ್ತಾ ಇತ್ತು. ಮತ್ತೆ ಮುಂದಿನ ಒಂದು ವಾರಕ್ಕೆ ನೆಕ್ಸ್ಟ್ ವೀಕ್ಗೆ ಬೇಕಾಗುವಂತ ಒಂದು ರಿನ್ಯೂವಲ್, ತಮ್ಮನ್ನ ಮತ್ತೆ ಚೇತರಿಸಿಕೊಂಡು ಪುನರ್ಜೀವನ ಬರುವಂತ ರೀತಿನಲ್ಲಿ ಅವ್ರೇನ್ ಮಾಡ್ಬೋದು, ಮುಂದಿನ 6 ದಿನಗಳು ಕೆಲಸ ಮಾಡಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇತ್ತು. ಇನ್ನೊಂದು ಸೆಲ್ಫ್ ರಿಫ್ಲೆಕ್ಷನ್ ಅಂತಾರೆ, ಡೇ ಫಾರ್ ಸೆಲ್ಫ್ ರಿಫ್ಲೆಕ್ಷನ್. ದೇವ್ರು ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಳಕ್ಕೆ ಸಾಧ್ಯ ಆಗ್ತಿತ್ತು. ಈ ರೀತಿಯಾದಂತ ಒಂದು ಸ್ಪಿರಿಚುವಲ್ ಆಗು ಸಹ, ಆತ್ಮಿಕವಾಗಿಯೂ ಸಹ ಅವರಿಗೆ ದೇವರು ಈ ಒಂದು ದಿವಸದ ಮುಖಾಂತರ ಈ ಎಲ್ಲಾ ವಿಷಯಗಳನ್ನ, ಈ ಎಲ್ಲಾ ಆಶೀರ್ವಾದಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಹಾಗಾದ್ರೆ ಈ ಒಂದು ಕನ್ಕ್ಲೂಡಿಂಗ್ ಏನಪ್ಪಾ ಅನ್ಬೇಕಾದ್ರೆ, ರೆಸ್ಟ್ ಈಸ್ ದ ಆಕ್ಷನ್ ಆಫ್ ಸೀಸಿಂಗ್ ವರ್ಕ್ ಲೀಡಿಂಗ್ ಟು ಫಿಸಿಕಲ್ ಅಂಡ್ ಮೆಂಟಲ್ ರೆಸ್ಟೋರೇಷನ್ ಅಂಡ್ ಆಫ್ ಕೋರ್ಸ್ taking us for eternal rest later on. Peace is the result of finding rest, both physical and spiritual. And the Sabbath is a specific day to incorporate both rest and worship into the week. ದೇವರು ನಮ್ಮನ್ನ ಇದೇ ರೀತಿ ಸಮಾಧಾನದಲ್ಲಿ ಇರಿಸಲಿ. ನಾವು ಸಮಾಧಾನ ಕರ್ತೃಗಳಾಗಿ ಬೇರೆಯವರಿಗೂ ಸಮಾಧಾನ ಪಡಿಸುವಂತೆ ನಮ್ಮನ್ನ ಆಶೀರ್ವದಿಸಿ ದೇವರ ವಿಶ್ರಾಂತಿಯಲ್ಲಿ ಸೇರಿಸಲಿಕ್ಕೆ ದೇವರು ನಮ್ಮನ್ನ ನಡೆಸಲಿ. ಆಮೆನ್.